Namaskara. Welcome you all for the session Objectives of Business Economics. Objectives of Business Economics ಇಲ್ಲಿ ನಿಮಗೆ ವ್ಯವಹಾರ ಅರ್ಥಶಾಸ್ತ್ರದ ಉದ್ದೇಶಗಳು ಯಾವುದಾದ್ರೂ ಒಂದು ವಿಷಯಕ್ಕೆ ಅಥವಾ ಯಾವುದಾದ್ರೂ ಒಂದು ಉದ್ಯಮಕ್ಕೆ ಅಥವಾ ಯಾವುದಾದ್ರೂ ಒಂದು ಸಬ್ಜೆಕ್ಟ್ಗೆ ಆಬ್ಜೆಕ್ಟಿವ್ಸ್ನ ಅವಶ್ಯಕತೆ ಏನಿದೆ ಅನ್ನೋದನ್ನು ನೀವು ನೋಡಿದ್ರೆ ವಿತೌಟ್ ದಿ ರೈಟ್ ಆಬ್ಜೆಕ್ಟಿವ್ಸ್ ದ ಸಬ್ಜೆಕ್ಟ್ ಕೆನಾಟ್ ಗೋ ಇನ್ ದಿ ರೈಟ್ ಪಾತ್. ಅಂದರೆ ನಿಮಗೆ ಏನು ಮಾಡಬೇಕು ಅನ್ನೋ ಉದ್ದೇಶ ಇಲ್ಲದೆ ಹೋದರೆ ಸರಿಯಾದ ಮಾರ್ಗದಲ್ಲಿ ಹೋಗೋದು ಕಷ್ಟ. ಯಾವುದೇ ಒಂದು ಸಣ್ಣ ವಿಷಯನೇ ಆಗಲಿ ದೊಡ್ಡ ವಿಷಯನೇ ಆಗಲಿ ಆಬ್ಜೆಕ್ಟಿವ್ ವಾಟ್ ಐ ಆಮ್ ಗೋಯಿಂಗ್ ಟು ಅಚೀವ್ ವಿತ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಈ ನಿಟ್ಟಿನಲ್ಲಿ ಬಿಸ್ನೆಸ್ ಎಕನಾಮಿಕ್ಸ್ ಅಂದರೆ ಅಪ್ಲಿಕೇಶನ್ ಆಫ್ ಎಕನಾಮಿಕ್ ಥಿಯರೀಸ್ ಟು ಬಿಸ್ನೆಸ್, ಹೀಗೆ ಬಿಸ್ನೆಸ್ಸಲ್ಲಿ ಎಕನಾಮಿಕ್ಸ್ನ ಅಳವಡಿಸ್ಕೊಳ್ತಾ ಬಿಸ್ನೆಸ್ ಎಕನಾಮಿಕ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳುವಂತಹ ಈ ವಿಷಯದ ಉದ್ದೇಶಗಳೇನು, ಏನು ಉದ್ದೇಶ ಅಂತ ನೋಡೋಕ್ಕೆ ಹೋದರೆ ನಿಮಗೆ ಫಾರ್ ಎಕ್ಸಾಂಪಲ್ ನಾನು ಬಿಸ್ನೆಸ್ ಎಕನಾಮಿಕ್ಸ್ ಅಂದ ತಕ್ಷಣ ಒಂದು ಫರ್ಮ್ನ ಉದ್ದೇಶನೋ ಒಂದು ಉದ್ಯಮದ ಉದ್ದೇಶ ಒಂದು ವಿಷಯದ ಉದ್ದೇಶ ಅಂತ ಏನಾದರೂ ತಿಳ್ಕೊಂಡಿದ್ರೆ ಅದು ತಪ್ಪಾಗುತ್ತೆ. ಏಕೆಂದರೆ ಒಂದು ಉದ್ಯಮದ ಉದ್ದೇಶ ಕೇವಲ ಲಾಭ ಮಾಡೋದಲ್ಲ, ಅಥವಾ ಸರಿಯಾಗಿ ನಾನು ರಾ ಮೆಟೀರಿಯಲ್ಸ್ ಒಂದು ಕಡೆ ತಂದಬೇಕು, ಸರಿಯಾಗಿ ಉತ್ಪಾದನೆ ಮಾಡಬೇಕು ಅನ್ನೋದು ಮಾತ್ರ ಅಲ್ಲ, ಅಥವಾ ಕೇವಲ ತಾನು ಎಷ್ಟು ವರ್ಷ ಇನ್ಸ್ಟಿಟ್ಯೂಷನ್ನ ಬೆಳೆಸ್ತೀನಿ ಅಥವಾ ಫರ್ಮ್ನ ಬೆಳೆಸ್ತೀನಿ ಅಥವಾ ಎಷ್ಟು ವರ್ಷ ಮಾರ್ಕೆಟಲ್ಲಿ ಉಳಿತೀನಿ. ಸೊ ಇಟ್ ಈಸ್ ನಾಟ್ ಓನ್ಲಿ ದಿ ಕ್ವೆಶ್ಚನ್ ಆಫ್ ಸರ್ವೈವಲ್, ಇಟ್ ಈಸ್ ನಾಟ್ ಓನ್ಲಿ ದಿ ಕ್ವೆಶ್ಚನ್ ಆಫ್ ಮೇಕಿಂಗ್ ಪ್ರಾಫಿಟ್, it is not only the intention of being in the market. There are many other intentions or there are many other objectives which the firm need to fulfill. So here the business economics has many objectives from various perspectives. So let us try to see each of them. For example, objectives of business economics, ಉದ್ದೇಶಗಳು ಅಂತ ನೋಡಿದಾಗ a firm may be defined as an organization of an individual or a group of individuals formed to obtain some economic ends or objectives. ಅಂದರೆ ಒಂದು ಸಂಸ್ಥೆಯನ್ನು ಒಬ್ಬ ವ್ಯಕ್ತಿ ಅಥವಾ ಕೆಲವು ಆರ್ಥಿಕ ಗುರಿಗಳನ್ನು ಅಥವಾ ಉದ್ದೇಶಗಳನ್ನು ಪಡೆಯಲು ರಚಿಸಲಾದ ವ್ಯಕ್ತಿಗಳ ಒಂದು ಗುಂಪು ಎಂದು ವ್ಯಾಖ್ಯಾನಿಸಲಾಗಿದೆ. ಅಂದರೆ ಇಲ್ಲಿ ಒಂದು ಆರ್ಥಿಕ ಗುರಿಗಳಿದೆ, ಆ ಗುರಿಯನ್ನು ತಲುಪೋದಕ್ಕೆ ನೀವು ಏನು ಮಾಡ್ತೀರಾ, ಅಥವಾ ಈ ವ್ಯಕ್ತಿಗಳು ಅಥವಾ ವ್ಯಕ್ತಿಗಳ ಗುಂಪು ಏನು ಸೇರಿದೆ, ಹೌ ವಿಲ್ ದೇ ಟ್ರೈ ಟು ಅಚೀವ್ ದಿ ಎಕನಾಮಿಕ್ ಆಬ್ಜೆಕ್ಟಿವ್ ದಟ್ ದೇ ಹ್ಯಾವ್ ಇನ್ ದರ್ ಮೈಂಡ್. ಸೊ ನೀವು ತುಂಬ ಹಿಂದೆ ಫರ್ಮ್ ಅಥವಾ ಒಂದು ಉದ್ಯಮವನ್ನು ನೋಡಿದ್ರೆ ಮೇ ಬಿ ಓನ್ಲಿ ದಿ ಎಕನಾಮಿಕ್ ಆಬ್ಜೆಕ್ಟಿವ್ ವಾಸ್ ದರ್ ಮೇನ್ ಇಂಟೆನ್ಷನ್, ದಟ್ ಈಸ್ ರೆಡ್ಯೂಸಿಂಗ್ ದಿ ಕಾಸ್ಟ್ ಆ್ಯಸ್ ಫಾರ್ ಆಸ್ ಪಾಸಿಬಲ್, ದಟ್ ಈಸ್ ಮಿನಿಮೈಸಿಂಗ್ ದಿ ಕಾಸ್ಟ್ ಆ್ಯಂಡ್ ಮ್ಯಾಕ್ಸಿಮೈಸಿಂಗ್ ದಿ ಪ್ರಾಫಿಟ್. ಅಂದರೆ ಎಷ್ಟಾಗುತ್ತೋ ಅಷ್ಟು ವೆಚ್ಚವನ್ನು ಕನಿಷ್ಠ ಮಟ್ಟದಲ್ಲಿ ಇಟ್ಕೊಳ್ಳೋದು, ಎಷ್ಟಾಗುತ್ತೋ ಅಷ್ಟು ಲಾಭವನ್ನು ಗರಿಷ್ಠ ಮಟ್ಟದಲ್ಲಿ ಇಟ್ಕೊಂಡು ಆರ್ಥಿಕ ಉದ್ದೇಶಗಳನ್ನು ಪೂರೈಸೋದೇ ಒಂದು ಉದ್ಯಮದ ಉದ್ದೇಶ ಆಗಿತ್ತೇನೋ ಮುಂಚೆ. ಬಟ್ ಇನ್ ಮಾಡರ್ನ್ ಬಿಸ್ನೆಸ್ ಯೂನಿಟ್ ದೇರ್ ಆರ್ ಮಲ್ಟಿಪಲ್ ಆಬ್ಜೆಕ್ಟಿವ್ಸ್. ಆಧುನಿಕ ವ್ಯವಹಾರದಲ್ಲಿ ಒಂದು ಉದ್ದೇಶ ಇಟ್ಕೊಂಡು ಅಥವಾ ಬರೀ ಲಾಭವನ್ನೇ ಮನಸ್ಸಲ್ಲಿ ಇಟ್ಕೊಂಡು ನಾನೇನಾದರೂ ಉದ್ಯಮವನ್ನು ನಡೆಸ್ತೀನಿ ಅಂದರೆ ದಟ್ ವುಡ್ ಬಿ ಅ ಬಿಗ್ ಫೇಲ್ಯೂರ್. ಅವನು ಆ ಉದ್ಯಮದಲ್ಲಿ ಉಳಿಯೋದಕ್ಕೂ ಆಗಲ್ಲ, ಬೆಳೆಯೋದಕ್ಕೂ ಆಗಲ್ಲ. ಉದ್ಯಮದಲ್ಲಿ ಉಳಿಬೇಕು, ಮುಂದುವರಿಬೇಕು ಅನ್ನೋದಾದರೆ ದ ಆಬ್ಜೆಕ್ಟಿವ್ಸ್ ಶುಡ್ ಬಿ ಮಲ್ಟಿಪಲ್ ಡೈಮೆನ್ಷನಲ್ ಇನ್ ನೇಚರ್, ಅಂದರೆ ಬಹು ಆಯಾಮ ಇರುವಂತಹ ಸ್ವರೂಪವನ್ನು ಹೊಂದಿರಬೇಕು. ಎಲ್ಲ ಆಯಾಮದಲ್ಲೂ ಕೆಲವೊಂದು ಗುರಿಗಳನ್ನು ಇಟ್ಕೊಂಡು ಸಾಧಿಸೋದಕ್ಕೆ ಹೊರಟಾಗ ಮಾತ್ರ ಅ ಫರ್ಮ್ ಕ್ಯಾನ್ ಬಿ ಸಕ್ಸಸ್ಫುಲ್. ದ ಫರ್ಮ್ ವಿಲ್ ಹ್ಯಾವ್ ಮೆನಿ ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ಈಚ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಫರ್ಮ್ ಶುಡ್ ಬಿ ಟೇಕನ್ ಅಪ್ with utmost priority. Only then the firm can exist in the market and firm can earn the goodwill among the people. ಒಂದು ಜನಮನ್ನಣೆಯನ್ನು ಪಡಿಬೇಕು, ಜನರ ಮನಸ್ಸಲ್ಲಿ ಒಂದು ಮಾನ್ಯತೆಯನ್ನು ಪಡಿಬೇಕು, ಆಮೇಲೆ ಹೆಚ್ಚು ವರ್ಷಗಳ ಕಾಲ ಮಾರುಕಟ್ಟೆಯಲ್ಲಿ ಉಳಿಬೇಕು. ಅಂದರೆ ಬಹು ಆಯಾಮದ ಉದ್ದೇಶಗಳನ್ನು ಇಟ್ಕೋಬೇಕು ಮತ್ತು ಈ ನಿಟ್ಟಿನಲ್ಲಿ ಕೆಲಸನೂ ಮಾಡಬೇಕಾಗತ್ತೆ. ಎಲ್ಲ ಆಯಾಮಕ್ಕೂ ಈಕ್ವಲ್ ಇಂಪಾರ್ಟೆನ್ಸನ್ನು, ಸಮ ಪ್ರಮಾಣದ ಪ್ರಾಮುಖ್ಯತೆಯನ್ನು ಕೊಟ್ಟು ಮುಂದುವರಿಬೇಕಾಗತ್ತೆ. ಆವಾಗ ಮಾತ್ರ ಒಂದು ಉದ್ಯಮ ಮುಂದುವರಿಯೋದಕ್ಕೆ ಸಾಧ್ಯವಾಗುತ್ತೆ. ನಾವು I have tried to put the objectives of business in one graph. This graph I have taken from the internet. See, the objectives of business, here it talks about economic objectives, social objectives, human objectives, national objectives and global objectives. ಅಂದರೆ
ಒಂದು ಉದ್ಯಮದ ಉದ್ದೇಶ ಆರ್ಥಿಕವಾಗೂ ಇರುತ್ತೆ, ಸಾಮಾಜಿಕ ಉದ್ದೇಶಗಳು ಇದೆ, ಮಾನವಿಕ ಉದ್ದೇಶಗಳು ಇದೆ, ರಾಷ್ಟ್ರೀಯ ಉದ್ದೇಶಗಳು ಇದೆ, ಜಾಗತಿಕ ಉದ್ದೇಶಗಳು ಇದೆ. ಅಂದರೆ ಒಂದು ಉದ್ಯಮ ಸಕ್ಸಸ್ಫುಲ್ಲಾಗಿ ಮಾರುಕಟ್ಟೆಯಲ್ಲಿ ಉಳಿಬೇಕು ಅಂತಂದರೆ, ಲಾಭವನ್ನು ಮಾಡಬೇಕು ಅಂತಂದರೆ ಈ ಎಲ್ಲ ಆಯಾಮಕ್ಕೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡಬೇಕು. ಪ್ರತಿಯೊಂದು ಉದ್ದೇಶಕ್ಕೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಟ್ಟಾಗ ಮಾತ್ರ ಆ ಉದ್ಯಮ ಮುಂದುವರಿಯೋದಕ್ಕೆ ಸಾಧ್ಯವಾಗುತ್ತೆ. ಓನ್ಲಿ ವೆನ್ all these perspectives are given equal importance or the firm strives to reach each objective of each perspective, the firm will be successful. So let us see in each perspective what are the objectives that he tries to achieve, or what are the intentions, or what are the aims he has towards reaching his particular goal. Now objectives of business economics. ಎಕನಾಮಿಕ್ ಆಬ್ಜೆಕ್ಟಿವ್ಸ್, ಆರ್ಥಿಕ ಉದ್ದೇಶಗಳು ಏನೇನು ಅಂತ ನೋಡಿದಾಗ, ದ ಫಸ್ಟ್ ಎಕನಾಮಿಕ್ ಆಬ್ಜೆಕ್ಟಿವ್ ಇಸ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಸಿ, ವಿತೌಟ್ ಪ್ರಾಫಿಟ್ ಅ ಫರ್ಮ್ ಕೆನಾಟ್ ರನ್. ವಿತೌಟ್ ಪ್ರಾಫಿಟ್ ಅ ಫರ್ಮ್ ಕೆನಾಟ್ ಗಿವ್ ಸ್ಯಾಲರೀಸ್ ಟು ಇಟ್ಸ್ ಲೇಬರರ್ಸ್. ವಿತೌಟ್ ಪ್ರಾಫಿಟ್ ದ ಫರ್ಮ್ ಕೆನಾಟ್ ಗಿವ್ ಡಿವಿಡೆಂಡ್ಸ್ ಟು ಇಟ್ಸ್ ಶೇರ್ ಹೋಲ್ಡರ್ಸ್. ವಿತೌಟ್ ಪ್ರಾಫಿಟ್ ದ ಫರ್ಮ್ ಕೆನಾಟ್ ರೀಇನ್ವೆಸ್ಟ್ ಇಟ್ಸ್ ಕ್ಯಾಪಿಟಲ್. ಅಂದರೆ ಲಾಭ ಇಲ್ಲದಿದ್ದರೆ ಅಲ್ಲಿ ಕೆಲಸ ಮಾಡೋರಿಗೆ ಸಂಬಳನೂ ಕೊಡೋಕ್ಕಾಗಲ್ಲ, ಅಥವಾ ಶೇರ್ದಾರರಿಗೆ ತಮ್ಮ ಏನು ಡಿವಿಡೆಂಡ್ ಕೊಡಬೇಕು ಪ್ರತಿ ವರ್ಷ ಅದನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಮಾರ್ಕೆಟಲ್ಲಿ ಉಳಿಯೋದಕ್ಕೂ ಸಾಧ್ಯ ಇಲ್ಲ. ನೀವು ಉಳಿಬೇಕು ಅಂತಂದರೆ ಲಾಭ ಗಳಿಸಲೇಬೇಕು. ಲಾಭ ಗಳಿಸುವಾಗ ಯಾವುದೇ ಒಂದು ಉದ್ಯಮದ ಮುಖ್ಯ ಉದ್ದೇಶ ಲಾಭ ಗಳಿಸೋದು ಮಾತ್ರ ಅಲ್ಲ, ಇರುವಂತಹ ಪರಿಸ್ಥಿತಿಯಲ್ಲಿ ಲಾಭವನ್ನು ಗರಿಷ್ಠೀಕರಣಗೊಳಿಸಿಕೊಳ್ಳೋದು ಹೇಗೆ, ದಟ್ ಈಸ್ ಹೌ ಟು ಮ್ಯಾಕ್ಸಿಮೈಸ್ ದಿ ಪ್ರಾಫಿಟ್. Not just to make minimum profit, it is how to maximize the profit. That is the main objective. ಸೊ ಆ ಉದ್ದೇಶಕ್ಕೆ ಅವನು ಆದಷ್ಟು ಹೇಗೆ ನಾನು ಈ ಲಾಭವನ್ನು ಜಾಸ್ತಿ ಮಾಡ್ಕೋಬೇಕು ಅಂತಲೇ ಅದಕ್ಕೆ ಕಷ್ಟಪಡ್ತಿರ್ತಾನೆ. ಅದಕ್ಕೆ ಕಾಸ್ಟ್ ಮಿನಿಮೈಸ್ ಮಾಡ್ಕೋಬೋದು, ಅಥವಾ ಸೇಲ್ಸನ್ನು ಜಾಸ್ತಿ ಮಾಡೋ ಪ್ರಯತ್ನವನ್ನು ಮಾಡ್ಬೋದು. ಎಲ್ಲಾದರೂ ಕಡಿಮೆ ಬೆಲೆಗೆ ರಾ ಮೆಟೀರಿಯಲ್ ಸಿಗುತ್ತೆ ಅಂದರೆ ಅಲ್ಲಿಂದ ತರ್ಬೋದು, ಅದರಿಂದ ಅವ್ನ ಕಾಸ್ಟ್ ಕಡಿಮೆ ಆಗುತ್ತೆ. ಸೊ ಹೀಗೆ ಬೇರೆ ಬೇರೆ ಮಾರ್ಗಗಳನ್ನು ಹುಡುಕ್ತಾ ಹೋಗ್ತಾನೆ ಪ್ರಾಫಿಟ್ಸನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ. ಸೊ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಬಿಕಮ್ಸ್ ಎ ಫಸ್ಟ್ ಆಬ್ಜೆಕ್ಟಿವ್ ಆಫ್ ಎಕನಾಮಿಕ್ ಆಬ್ಜೆಕ್ಟಿವ್ ಆಫ್ ದಿ ಫರ್ಮ್. ಸೆಕೆಂಡ್ ಇಸ್ ಲಾಂಗ್ ಟರ್ಮ್ ಸರ್ವೈವಲ್, ದೀರ್ಘಾವಧಿ ಉಳಿಯುವಿಕೆ. ಅಂದರೆ ಒಂದು ಮಾರುಕಟ್ಟೆಗೆ ಒಂದು ಉದ್ಯಮ ಬಂತು ಅಂತಂದರೆ ಅದು ನಾನು 2 ವರ್ಷ ಇರಬೇಕು ಅಥವಾ 5 ವರ್ಷ ಇರಬೇಕು ಅನ್ನೋ ಉದ್ದೇಶದಲ್ಲಿ ಬರಲ್ಲ. ದೇರ್ ಇಂಟೆನ್ಷನ್ ಈಸ್ ಟು ಸ್ಟೇ ಫಾರ್ ಲಾಂಗ್ ಪೀರಿಯಡ್ ಆಫ್ ಟೈಮ್ ಇನ್ ದಿ ಮಾರ್ಕೆಟ್. ಅಂದರೆ ಮಾರುಕಟ್ಟೆಯಲ್ಲಿ ಹಲವಾರು ವರ್ಷಗಳು ನನ್ನ ಅಸ್ತಿತ್ವವನ್ನು ಉಳಿಸ್ಕೋಬೇಕು ಅಂತಲೇ ಬಂದಿರುತ್ತೆ. ಫಾರ್ ಎಕ್ಸಾಂಪಲ್, ನಾನು ನಿಮಗೆ ಕೋಲ್ಗೇಟ್ ಎಕ್ಸಾಂಪಲ್ ಕೊಟ್ಟರೆ, ಸಿ, ಕೋಲ್ಗೇಟ್ ಈಸ್ ಅ ಪ್ರಾಡಕ್ಟ್ ವಿಚ್ ಹ್ಯಾಸ್ ಜಸ್ಟ್ ಸ್ಟೇಡ್ ಇನ್ ದಿ ಮೈಂಡ್ಸ್ ಆಫ್ ದಿ ಪೀಪಲ್. ಜನರ ಮನಸ್ಸಲ್ಲಿ ಹೇಗೆ ಉಳಿದುಬಿಟ್ಟಿದೆ ಅಂತಂದರೆ, ನೀವು ಹಳ್ಳಿಗಳ ಕಡೆ ಹೋದರೆ ದೇ ವಿಲ್ ನಾಟ್ ಆಸ್ಕ್ ಫಾರ್ ಟೂತ್ಪೇಸ್ಟ್, ದೇ ಆಸ್ಕ್ ಕೋಲ್ಗೇಟ್. ಅಂದರೆ ಟೂತ್ಪೇಸ್ಟ್ ಅಂದರೆ ಹಲ್ಪುಡಿ ಅಂದರೆ ಕೋಲ್ಗೇಟ್ ಅನ್ನೋ ಅಷ್ಟು ಮಟ್ಟಿಗೆ ಜನರ ಮನಸ್ಸಲ್ಲಿ ಉಳ್ಕೊಂಡಿದೆ. This has not happened in 1 or 2 years. This has happened throughout the years. ಅಂದರೆ ಹಲವಾರು ವರ್ಷಗಳಿಂದ, ತಾತ ಮುತ್ತಾತರ ಕಾಲದಿಂದನೂ ಕೋಲ್ಗೇಟು ಅಷ್ಟು ಜನ್ರೇಷನ್ಸ್ ಟು ಜನ್ರೇಷನ್ ಉಳ್ಕೊಂಡು ಜನರ ಮನಸ್ಸಲ್ಲಿ ಅಷ್ಟರ ಮಟ್ಟಿಗೆ ಉಳಿದಿದೆ. ದೀರ್ಘಾವಧಿ ಉಳಿಯೋದಿದೆಯಲ್ಲ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓನ್ಲಿ ದೆನ್ ಇಟ್ ಕ್ಯಾನ್ ಮೇಕ್ ಇಟ್ ಕ್ಯಾನ್ ಸ್ಟೇ ಇನ್ ದಿ ಮೈಂಡ್ಸ್ ಆಫ್ ಪೀಪಲ್, ಆ್ಯಂಡ್ ಓನ್ಲಿ ದೆನ್ ಇಟ್ ಕ್ಯಾನ್ ಗೆಟ್ ದಿ ಗುಡ್ ವಿಲ್ ಆಫ್ ದಿ ಪೀಪಲ್. ಜನರ ಮನ್ನಣೆ ಗಳಿಸಬೇಕು ಅಂತಂದರೆ ಹಲವಾರು ವರ್ಷಗಳ ಕಾಲ ನೀವು ಮಾರುಕಟ್ಟೆಯಲ್ಲಿ ಉಳಿಬೇಕು. ನೀವೊಂದು 90s ಒಂದು ಸೋಪ್ ಬಂತು ಪ್ರಾಡಕ್ಟು, ಲೆಸಾನ್ಸಿ ಅಂತ. ಈ ಲೆಸಾನ್ಸಿ ಅನ್ನೋ ಪ್ರಾಡಕ್ಟು ಇಟ್ ವಾಸ್ ಅ ವೆರಿ ಎಕ್ಸ್ಪೆನ್ಸಿವ್ ಸೋಪ್ ಡ್ಯೂರಿಂಗ್ ದೋಸ್ ಪೀರಿಯಡ್ಸ್. ಅಂದರೆ ಅದೊಂದು 25 ವರ್ಷಗಳ ಹಿಂದೆ ಇರಬೇಕು ಆ ಪ್ರಾಡಕ್ಟ್ ಬಂತು ಮಾರ್ಕೆಟ್ಗೆ. ಆಗಿನ ಕಾಲಕ್ಕೇ ಅದೊಂದು 25 ರೂಪಾಯಿ ಅಂತಂದರೆ ಇಟ್ ವಾಸ್ ಅ ವೆರಿ ಎಕ್ಸ್ಪೆನ್ಸಿವ್ ಸೋಪ್. ಬಟ್ ಯು ಡೋಂಟ್ ಫೈಂಡ್ ದ ನೇಮ್ ಆಫ್ ಇಟ್ ನೌ. ಆ ಹೆಸರನ್ನು ಈಗಿನ ಜನ್ರೇಷನ್ ಅವ್ರು ಕೇಳಲೇ ಇಲ್ಲ. ಯಾಕೆ ಕೇಳಿಲ್ಲ ಅಂತಂದರೆ, ಇಟ್ ಹಸ್ ನಾಟ್ ಸ್ಟೇಡ್ ಇನ್ ದ ಮಾರ್ಕೆಟ್, ಇಟ್ ಹಸ್ ಜಸ್ಟ್ ಗಾನ್ ಅವೇ. ದಟ್ ಈಸ್ ನಾಟ್ ದಿ ಇಂಟೆನ್ಷನ್ ಆಫ್ ದಿ ಫರ್ಮ್. ದ ಫರ್ಮ್ಸ್ ಇಂಟೆನ್ಷನ್ ಇಸ್ ಟು ಸ್ಟೇ ಫಾರ್ ಲಾಂಗ್ ಪೀರಿಯಡ್ ಆಫ್ ಟೈಮ್ ಇನ್ ದಿ ಮಾರ್ಕೆಟ್. ದೀರ್ಘಾವಧಿಯಲ್ಲಿ ಒಂದು ಮಾರುಕಟ್ಟೆಯಲ್ಲಿ ಉಳಿಯೋದು ಆ ಫರ್ಮ್ನ ಉದ್ದೇಶ. ಸೊ ಹಾಗಾಗಿ ಲಾಂಗ್ ಟರ್ಮ್ ಸರ್ವೈವಲ್ ಈಸ್ ಒನ್ ಆಫ್ ದಿ ಮೇಜರ್ ಎಕನಾಮಿಕ್ ಆಬ್ಜೆಕ್ಟಿವ್ ಆಫ್ ದಿ ಬಿಸ್ನೆಸ್ ಎಕನಾಮಿಕ್ಸ್. ಥರ್ಡ್ ಇಸ್ ಸೇಲ್ಸ್ ಮ್ಯಾಕ್ಸಿಮೈಸೇಷನ್, ಮಾರಾಟ ಗರಿಷ್ಠೀಕರಣ. ನೋಡಿ, ಬೋಮಲ್ಸ್ ಸೇಲ್ಸ್ ಮ್ಯಾಕ್ಸಿಮೈಸೇಷನ್ ಥಿಯರಿ ಅಂತ ಹೊಂದಿದೆ. ಬೋಮಲ್ ಅನ್ನೋ ಒಬ್ಬ ಎಕನಾಮಿಸ್ಟು ಸೇಲ್ಸ್ ಮ್ಯಾಕ್ಸಿಮೈಸೇಷನ್ ಥಿಯರಿ ಅಂತ ಕೊಡ್ತಾರೆ. ಅಂದರೆ
ಮಾರಾಟ ಗರಿಷ್ಠೀಕರಣ ಸಿದ್ಧಾಂತ. ಅದರಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, ಒಂದು ಉದ್ಯಮ ದೀರ್ಘಾವಧಿಯಲ್ಲಿ ಜನರ ಮನಸ್ಸಲ್ಲಿ ಉಳಿಬೇಕು ಅಂತಂದರೆ ಲಾಭ ಗರಿಷ್ಠೀಕರಣಕ್ಕಿಂತ ಹೆಚ್ಚಾಗಿ ಮಾರಾಟ ಗರಿಷ್ಠೀಕರಣಕ್ಕೆ ಹೆಚ್ಚು ಒತ್ತನ್ನು ಕೊಡುತ್ತೆ ಅಂತ ಹೇಳ್ತಾರೆ. ಅಂದರೆ a firm will give more importance for sales maximization rather than profit maximization, because when the sales is increasing, it is reaching more number of people, the market is extending, ಮಾರುಕಟ್ಟೆಯ ವಿಸ್ತರಣೆ ಆಗ್ತಾ ಇದೆ, ಮಾರುಕಟ್ಟೆ ದೊಡ್ಡದಾಗ್ತಾ ಇದೆ, ಮಾರುಕಟ್ಟೆ ವಿಸ್ತಾರ ಆಗ್ತಾ ಹೋಗ್ತಾ ಇದೆ ಅಂತಂದರೆ ಹೆಚ್ಚೆಚ್ಚು ಅನುಭೋಗಿಗಳು ನನ್ನ ಪ್ರಾಡಕ್ಟನ್ನು ಕೊಂಡ್ಕೋತಾ ಇದ್ದಾರೆ, ಹೆಚ್ಚೆಚ್ಚು ಗ್ರಾಹಕರು ನನ್ನ ಪ್ರಾಡಕ್ಟನ್ನು ಕೊಂಡ್ಕೋತಾ ಇದ್ದಾರೆ. ಹಾಗಾಗಿ ಜಾಸ್ತಿ ಜನಕ್ಕೆ ರೀಚ್ ಆಗೋದು ಇವರ ಉದ್ದೇಶ. ಸೊ ಮೋರ್ ದೆನ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್, ಮೆನಿ ಅ ಟೈಮ್ ಸೇಲ್ಸ್ ಮ್ಯಾಕ್ಸಿಮೈಸೇಷನ್ ಈಸ್ ಗಿವನ್ ಮೋರ್ ಇಂಪಾರ್ಟೆನ್ಸ್. ತುಂಬ ಸಾರಿ ಇಫ್ ಯು ಸಿ ಸೇಲ್ಸ್, ದಿವಾಲಿ ಸೇಲ್, ನ್ಯೂ ಇಯರ್ ಸೇಲು ಅಥವಾ ಇಯರ್ ಎಂಡ್ ಸೇಲು, ಏನು ಬೇಕಾದ್ರೂ ಸೇಲ್ಸ್ ಹಾಕ್ಬೋದು. ಯೂಶಲ್ ಆಗಿ ಅವರ ಉದ್ದೇಶ ಒಂದೇ, ಮಾರಾಟವನ್ನು ಹೆಚ್ಚು ಮಾಡ್ಕೊಳ್ಳೋದು. ಈ ಮಾರ್ಕೆಟಲ್ಲಿ ನನ್ನ ಪ್ರಾಡಕ್ಟನ್ನು ಕೊಂಡ್ಕೊಳ್ತಾ ಇರೋರು 10% ಇದ್ದಾರೆ ಅಂದರೆ ಹೀಸ್ ಇಂಟೆನ್ಷನ್ ಈಸ್ ಟು ಇನ್ಕ್ರೀಸ್ ದಿ ಎಕ್ಸ್ಟೆಂಟ್ ಆಫ್ ಮಾರ್ಕೆಟ್. ಮುಂದಿನ ವರ್ಷಕ್ಕೆ ನನ್ನ ಮಾರುಕಟ್ಟೆ ವಿಸ್ತರಣೆ ಆಗಬೇಕು, ಇನ್ನೂ ಹೆಚ್ಚು ಜನ ನನ್ನ ಪ್ರಾಡಕ್ಟನ್ನು ಕೊಂಡ್ಕೊಳ್ಳೋ ಥರ ಆಗಬೇಕು, ಸೇಲ್ಸು ಹೆಚ್ಚಾಗಬೇಕು ಅನ್ನೋದು ಅವನ ಉದ್ದೇಶ ಇರುತ್ತೆ. ಸೊ ಸೇಲ್ಸ್ ಮ್ಯಾಕ್ಸಿಮೈಸೇಷನ್ ಈಸ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್, ಎಕನಾಮಿಕ್ ಆಬ್ಜೆಕ್ಟಿವ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್. ದೆನ್ ನೆಕ್ಸ್ಟ್ ಇಸ್ ಕಾಸ್ಟ್ ಮಿನಿಮೈಸೇಷನ್, ವೆಚ್ಚ, ಕನಿಷ್ಠ ವೆಚ್ಚ. ಆದಷ್ಟು ವೆಚ್ಚವನ್ನು ಕಡಿಮೆ ಮಾಡ್ಕೊಳ್ತಾ ಹೋಗಬೇಕು. ಹೇಗೆ ವೆಚ್ಚವನ್ನು ಕಡಿಮೆ ಮಾಡ್ಕೊಳ್ಳೋದು? ಉತ್ಪಾದನೆ ಕಡಿಮೆ ಮಾಡಬೇಕಂದ್ರೆ ನೋ, ಉತ್ಪಾದನೆ ಅಷ್ಟೇ ಇರಬೇಕು ಅಥವಾ ಅದಕ್ಕಿಂತ ಹೆಚ್ಚಾಗಬೇಕು, ಆದರೆ ಮೊದಲು ಖರ್ಚು ಮಾಡ್ತಿದ್ದಕ್ಕಿಂತ ಕಡಿಮೆ ಖರ್ಚಾಗಬೇಕು. ದ ಪ್ರೊಡಕ್ಷನ್ ಶುಡ್ ಬಿ ಸೇಮ್ ಆರ್ ದ ಪ್ರೊಡಕ್ಷನ್ ಶುಡ್ ಇನ್ಕ್ರೀಸ್, ಬಟ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಶುಡ್ ಕಮ್ ಡೌನ್. ದಟ್ ಇಸ್ ದ ಮೇನ್ ಇಂಟೆನ್ಷನ್ ಆಫ್ ದಿ ಫರ್ಮ್. ಓಕೆ, ಹೌ ಟು ರೆಡ್ಯೂಸ್ ದಿ ಕಾಸ್ಟ್? ನಿಮಗೆ ಹೋಲ್ಸೇಲಲ್ಲಿ ರಾ ಮೆಟೀರಿಯಲ್ಸ್ ತೊಗೊಳೋದಿರ್ಬೋದು, ಅಥವಾ ಹೋಲ್ಸೇಲಲ್ಲಿ ನೀವು ಏನನ್ನಾದರೂ ಪರ್ಚೇಸ್ ಮಾಡಿದ್ರೆ ಕಡಿಮೆ ಬೆಲೆ ಆಗ್ಬೋದು. ಟ್ರಾನ್ಸ್ಪೋರ್ಟೇಷನ್ ಒಟ್ಟೊಟ್ಟಿಗೆ ಮಾಡಿದ್ರೆ ದೇರ್ ಮೇ ಬಿ ಕಟ್ ಇನ್ ದ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್. ವೆನ್ ಯು ಆರ್ ಪ್ರೊಡ್ಯೂಸಿಂಗ್ ಇನ್ ಎ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್, ದೇರ್ ಆರ್ ಎಕ್ಸ್ಟರ್ನಲ್ ಎಕಾನಮೀಸ್ ಟು ಸ್ಕೇಲ್ ಆ್ಯಂಡ್ ಇಂಟರ್ನಲ್ ಎಕಾನಮೀಸ್ ಟು ಸ್ಕೇಲ್. ಅಂದರೆ ದೊಡ್ಡ ಗಾತ್ರದಲ್ಲಿ ನೀವು ಉತ್ಪಾದನೆ ಮಾಡುವಾಗ ಆರ್ಥಿಕ ಮಿತವ್ಯಯಗಳು ಉಂಟಾಗುತ್ತೆ. ಇವೆಲ್ಲ ಕಾರಣ ಆಗುತ್ತೆ ಕಾಸ್ಟ್ ಮಿನಿಮೈಸೇಷನ್ಗೆ. ಸೊ ದ ಕಾಸ್ಟ್ ಮಿನಿಮೈಸೇಷನ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಎಕನಾಮಿಕ್ ಆಬ್ಜೆಕ್ಟಿವ್. ನೀವು ಲಾಭ ಗರಿಷ್ಠ ಆಗಬೇಕು ಅಂತಂದರೆ ವೆಚ್ಚ ಕನಿಷ್ಠ ಆಗಬೇಕು. ವರ್ಷದಿಂದ ವರ್ಷಕ್ಕೆ ವೆಚ್ಚ ಜಾಸ್ತಿ ಆಗ್ತಾನೇ ಹೋದರೆ ಲಾಭ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಿ ಶುಡ್ ಕೀಪ್ ಇನ್ ಮೈಂಡ್ ದ್ಯಾಟ್ there is minimization of cost every time he produces. He tries to reduce the cost day by day. Only then he can make lot of profit, or he can stay in the market for long period of time. The next is financial soundness, ಹಣಕಾಸು ಪ್ರಬಲತೆ. ಭಾಳ ಇಂಪಾರ್ಟೆಂಟು. ನಿಮಗೆ ಸಡನ್ನಾಗಿ ಈಗ ನೋಡಿ, ನಾನು ಐ ಕ್ಯಾನ್ ಗಿವ್ ಅನ್ ಎಕ್ಸಾಂಪಲ್ ಆಫ್ ದಿಸ್ ಪ್ಯಾಂಡಮಿಕ್ ವಿಚ್ ವಿ ನೆವರ್ ಥಾಟ್ ದಿಸ್ ವುಡ್ ಹ್ಯಾಪನ್, which people never expected that this would happen on the business firms. ಮೊದಲೇ ಬಿಸ್ನೆಸ್ ಫರ್ಮ್ಸು ಸ್ವಲ್ಪ ಕಷ್ಟದ ಪರಿಸ್ಥಿತಿಯಲ್ಲಿತ್ತು. ಅದಾದ ನಂತರ ಈ ಪ್ಯಾಂಡಮಿಕ್ ಆಗಿತ್ತು. ಸುಮಾರು ಸಣ್ಣ ಬಿಸ್ನೆಸ್ ಫರ್ಮ್ಸು ಮಾರುಕಟ್ಟೆಯಿಂದ ಹೊರಗೋಗೋ ಹಾಗಾಯಿತು. ವಿಚ್ ಫರ್ಮ್ಸ್ ಕುಡ್ ಸರ್ವೈವ್ ಅಂತಂದರೆ ದ ಫರ್ಮ್ಸ್ ವಿತ್ ಫೈನಾನ್ಷಿಯಲ್ ಸೌಂಡ್ನೆಸ್. ಯಾವ ಫರ್ಮ್ಗಳಿಗೆ, ಉದ್ಯಮಗಳಲ್ಲಿ ಹಣಕಾಸು ಪ್ರಬಲತೆ ಇತ್ತು, ಹಣಕಾಸಲ್ಲಿ ಅವರು ಸದೃಢವಾಗಿದ್ದರು, ಅಂಥ ಫರ್ಮ್ಗಳು, ಉದ್ಯಮಗಳು ಮಾತ್ರ ಮಾರುಕಟ್ಟೆಯಲ್ಲಿ ಉಳಿಯೋದಕ್ಕೆ ಸಾಧ್ಯವಾಯಿತು. ನೀವು ಯಾವಾಗಲೂ ಎಲ್ಲ ಬಂದಿದ್ದ ಹಣನೆಲ್ಲ ಖರ್ಚು ಮಾಡ್ತಾ ಹೋಗ್ತಾ ಇದ್ದರೆ ಈ ಥರದ ಕಷ್ಟದ ಸನ್ನಿವೇಶ ಬಂದಾಗ ಆ ಕಷ್ಟವನ್ನು ಎದುರಿಸೋದಕ್ಕೆ ಸಾಧ್ಯ ಇಲ್ಲ. ಸಿ, ಮಾಡರ್ನ್ ಬಿಸ್ನೆಸ್ ಈಸ್ ಫುಲ್ ಆಫ್ ರಿಸ್ಕ್ಸ್ ಆ್ಯಂಡ್ ಅನ್ಸರ್ಟನಿಟೀಸ್. ಯು ಡೋಂಟ್ ನೋ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಟುಮಾರೋ. ದೆರ್ ಇಸ್ ಅನ್ಸರ್ಟನಿಟಿ. When there is uncertainty, you need to cope up with the problem. When you can cope up with the problem, only when you have the financial soundness. ಯಾವಾಗ ಹಣಕಾಸು ಸದೃಢವಾಗಿರುತ್ತೋ, ನಿಮ್ಮ ಹತ್ರ ಹಣಕಾಸಿಗೇನು ಕೊರತೆ ಇರಲ್ವೋ, ಆವಾಗ ಮಾತ್ರ ನೀವು ಮಾರುಕಟ್ಟೆಯಲ್ಲಿ ಹೆಚ್ಚು ಕಾಲ ಉಳಿಯೋದಕ್ಕೆ ಸಾಧ್ಯವಾಗುತ್ತೆ, ಬಂದಂಥ ಕಷ್ಟಗಳನ್ನು ಎದುರಿಸೋದಕ್ಕೆ ಸಾಧ್ಯವಾಗುತ್ತೆ. ಆಮೇಲೆ ಏನೇ ಗಂಡಾಂತರ ಬಂದ್ರೂ ಹೆದರಿಸೋವಂಥ ಶಕ್ತಿ ನಿಮ್ಮಲ್ಲಿ ಇರುತ್ತೆ. ಸೊ ಫೈನಾನ್ಷಿಯಲ್ ಸೌಂಡ್ನೆಸ್ ಶುಡ್ ಬಿ ದೇರ್ ಶುಡ್ ಬಿ the consolidated amount of capital as a safe deposit. ಸುಭದ್ರವಾಗಿ ಸ್ವಲ್ಪ ಹಣ ನಿಮ್ಮ ಹತ್ರ ಇರಲೇಬೇಕು, ಆವಾಗ ಮಾತ್ರ ಫರ್ಮ್ ಉಳಿಯೋದಕ್ಕೆ ಸಾಧ್ಯವಾಗುತ್ತೆ. ನೆಕ್ಸ್ಟ್ ಇಸ್ ಇನೋವೇಷನ್, ನವಪ್ರವರ್ತನೆ. ಇನೋವೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಹೊಸದೇನಾದರೂ ಕಂಡುಹಿಡಿದೇ ಹೋದರೆ ಹಳೇದನ್ನೇ ನೋಡ್ತಾ ಜನ ಕೂತಿರಲ್ಲ.
you can see humpty number of products with new innovations. For example, ನೋಡಿ ಕೋಲ್ಗೇಟ್ ಪ್ರಾಡಕ್ಟ್, ನಾನು ನಿಮಗೆ ಆಗಲೇನು ಕೋಲ್ಗೇಟ್ ಎಕ್ಸಾಂಪಲ್ ಕೊಟ್ಟೆ. ಕೋಲ್ಗೇಟ್ ಪ್ರಾಡಕ್ಟು ತುಂಬ ಹಳೆ ಕಾಲದಲ್ಲಿ ನೀವು ನೋಡಿದ್ರೆ ದೇರ್ ವಾಸ್ ಒನ್ ಕೋಲ್ಗೇಟ್ ಟೂತ್ಪೇಸ್ಟ್. ಟುಡೇ ಯು ಹ್ಯಾವ್ ಕೋಲ್ಗೇಟ್ ಚಾರ್ಕೋಲ್, you have Colgate lemon, you have Colgate salt, you have Colgate Ayurvedic. Why these innovations? Because you have to live in the minds of the people. ಜನ ಹೊಸದನ್ನು ಇಷ್ಟಪಡ್ತಾರೆ, ಹೊಸದನ್ನು ನೀವು ಇನ್ವೆಂಟ್ ಮಾಡ್ತಾ ಹೋಗಬೇಕಾಗತ್ತೆ, ಹೊಸ ಪ್ರಾಡಕ್ಟನ್ನು ತರ್ತಾ ಇರಬೇಕಾಗತ್ತೆ ಮಾರ್ಕೆಟಲ್ಲಿ. ಇಲ್ಲ ಅಂದರೆ ಜನ ಹಳೆಯದಕ್ಕೆ ಕೂತ್ಕೊಳ್ಳಲ್ಲ. ಒಂದೇ ಒಂದು ಡೈರಿ ಮಿಲ್ಕ್ ಚಾಕ್ಲೇಟು, ಟುಡೇ ಯು ಹ್ಯಾವ್ varieties in dairy milk chocolate. You have fruit and nut dairy milk, you have raisins dairy milk, you have crackle dairy milk ಅಲ್ವಾ. ಬೇರೆ 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 ಪ್ರಾಡಕ್ಟಲ್ಲಿ ಅದೇ ಪ್ರಾಡಕ್ಟನ್ನು ಬೇರೆ ಬೇರೆ ವೆರೈಟಿಯಾಗಿ ಮಾಡ್ತಾ ಹೋಗ್ತಾರೆ. ಯಾಕೆ ಮಾಡ್ತಾ ಹೋಗ್ತಾರೆ ಅಂತಂದರೆ, ಓನ್ಲಿ ವೆನ್ ದೆರ್ ಇಸ್ ಇನೋವೇಷನ್ ಯು ಕ್ಯಾನ್ ರಿಟೈನ್ ದಿ ಮಾರ್ಕೆಟ್. ಆವಾಗ ಮಾತ್ರ ಜನ ನಿಮ್ಮ ಪ್ರಾಡಕ್ಟನ್ನು ಕೊಂಡ್ಕೋತಾರೆ. ಯಾವುದೋ ಹಳೆ ಕಾಲದ ನಾನು ಮಾಡ್ತಾ ಕೂತಿರ್ತೀನಿ ಅಂತಂದರೆ you will not stay in the minds of the people. So that is one of the main objective, to bring newness into the product. ಹೊಸತನ ಏನಾದರೂ ತರಬೇಕು, ಹೊಸದನ್ನು ಏನಾದರೂ ಇಂಟ್ರೊಡ್ಯೂಸ್ ಮಾಡಬೇಕು. ಡೆಟಾಲ್ ಪ್ರಾಡಕ್ಟ್, ಡೆಟಾಲ್ ಒಂದು ಸೋಪನ್ನು ಯು ಹ್ಯಾವ್ ಇಟ್ ಇನ್ ಆರೆಂಜ್ ಕಲರ್, ಯು ಹ್ಯಾವ್ ಇಟ್ ಇನ್ ವೈಟ್ ವಿಚ್ ಇಸ್ ಸಮ್ ಕ್ರೀಮ್ ಆರ್ ಸಮಥಿಂಗ್, ಯು ಹ್ಯಾವ್ ಇಟ್ ಇನ್ ಪಿಂಕ್ ಕಲರ್, ಆ್ಯಂಡ್ ನೌ ಯು ಹ್ಯಾವ್ ಡೆಟಾಲ್ ಅಂಡ್ ಮಾಮ್. ವೈ ದೇರ್ ಆರ್ ಸೋ ಮೆನಿ ಇನೋವೇಷನ್ಸ್? ಬಿಕಾಸ್ ಡೆಟಾಲ್ ಅಂಡ್ ಮಾಮ್ ಅಂದಾಗ ತಾಯಂದಿರನ್ನ ಆಕರ್ಷಿಸ್ಬೋದು. ಡೆಟಾಲ್ ಸಾಫ್ಟ್ ಅಂತ ಏನೋ ಒಂದು ತಂದಾಗ ಯು ಕ್ಯಾನ್ ಅಟ್ರಾಕ್ಟ್ ದಿ ಯಂಗ್ಸ್ಟರ್ಸ್. ದ್ಯಾಟ್ ಈಸ್ ದಿ ಇಂಟೆನ್ಷನ್ ಆಫ್ ಸ್ಟೇಯಿಂಗ್ ಇನ್ ದಿ your intention is to stay in the market, and that you can do only when you bring innovations into the product. So innovation is very important, and that is the main objective of business economics. Then entry prevention and risk avoidance. ಎಂಟ್ರಿ ಪ್ರಿವೆನ್ಷನ್ ಅಂದಾಗ ಹೊಸ ಉದ್ಯಮದ ಪ್ರವೇಶವನ್ನು ನಿರ್ಬಂಧ ಮಾಡೋದು, ಇನ್ನೊಂದು ಗಂಡಾಂತರವನ್ನು ತಪ್ಪಿಸ್ಕೊಳ್ಳೋದು. ನೋಡಿ, ಎಂಟ್ರಿ ಪ್ರಿವೆನ್ಷನ್ ಇಸ್ ನಾಟ್ ಅ ವೆರಿ ಈಸಿ ಟಾಸ್ಕ್. ಎಂಟ್ರಿ ಪ್ರಿವೆನ್ಷನ್ ಎಲ್ಲಿ ತುಂಬ ಸ್ಟ್ರಾಂಗ್ ಆಗಿ ನಡೆಯುತ್ತೆ ಅಂತಂದರೆ ಆಲಿಗೋಪೊಲಿ ಮಾರ್ಕೆಟಲ್ಲಿ ನಡೆಯುತ್ತೆ. ಅಲ್ಲಿ ಸ್ಟಿಫ್ ಕಾಂಪಿಟೇಷನ್ ಇರುತ್ತೆ. ದೇ ವಿಲ್ ನಾಟ್ ಲೆಟ್ ಎನಿ ಒನ್ ಎಂಟ್ರ್ ಇನ್ ಟು ದಿ ಮಾರ್ಕೆಟ್. ಹಾಗಾದರೆ ಬಂದವ್ರನ್ನ ತಡೆದ್ಬಿಡ್ತಾರ ಅಂತಂದರೆ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಕ್ರಿಯೇಟ್ ಅ ಮಾರ್ಕೆಟ್ ಎನ್ವೈರ್ಮೆಂಟ್ ವೇರ್ ದ ನ್ಯೂ ಪರ್ಸನ್ ಈಸ್ ಅಫ್ರೇಡ್ ಟು ಎಂಟರ್ ಇನ್ ಟು ದಿ ಮಾರ್ಕೆಟ್. ಅವನಿಗೆ ಒಂದು ಭಯ ಇರಬೇಕು ಮಾರ್ಕೆಟಲ್ಲಿ ಎಂಟ್ರ್ ಆಗೋಕ್ಕೆ ಮುಂಚೆ. ಯಾಕೆ ಅಂದರೆ ಭಯ ಇದ್ದಾಗ ಮಾತ್ರ ಅವ್ನು ಮಾರ್ಕೆಟ್ ಒಳಗೆ ಬರೋದಿಲ್ಲ. ಆ್ಯಂಡ್ ಅವಾಯ್ಡ್ ದಿ ರಿಸ್ಕ್ ಆಸ್ ಫಾರ್ ಆಸ್ ಪಾಸಿಬಲ್. ಗಂಡಾಂತರವನ್ನು ಎಷ್ಟಾಗುತ್ತೋ ಅಷ್ಟು, ಎಷ್ಟರ ಮಟ್ಟಿಗೆ ಆಗುತ್ತೋ ಅಷ್ಟರ ಮಟ್ಟಿಗೆ ನೀವು ಕಂಟ್ರೋಲ್ ಮಾಡ್ತಾ ಹೋಗಬೇಕು. ಗಂಡಾಂತರವನ್ನು ತಪ್ಪಿಸೋದಕ್ಕೆ ಟ್ರೈ ಮಾಡಬೇಕು. ಆದಷ್ಟು ರಿಸ್ಕ್ ಇಲ್ಲದೆ ಇರೋ ಹಾಗೆ, ಗಂಡಾಂತರ ಇಲ್ಲದೆ ಇರೋ ಹಾಗೆ ಉದ್ಯಮವನ್ನು ನಡೆಸ್ತಾ ಹೋಗಬೇಕು. ಈವನ್ ದಟ್ ಈಸ್ one of the important objective. So among the economic objectives you have profit maximization, long-term survival, sales maximization, cost minimization, financial soundness, innovation, entry prevention and risk avoidance. These are all the economic objectives of the business economics. Let us go to the next objective. The next objective is about organizational objective. ಅಂದರೆ ಆ ಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ಆ ಸಂಸ್ಥೆಯ ಉದ್ದೇಶಗಳು. ಅಂದರೆ ದಿಸ್ ಇಸ್ ಪ್ರಾಗ್ಮ್ಯಾಟಿಕ್ ಇನ್ ನೇಚರ್, ದಟ್ ಈಸ್ ರಿಲೇಟೆಡ್ ಟು ಓನ್ಲಿ ದ್ಯಾಟ್ ಪರ್ಟಿಕ್ಯುಲರ್ ಫರ್ಮ್. ಅಂದರೆ ಅದೊಂದು ಉದ್ಯಮಕ್ಕೆ ಮಾತ್ರ ಸೀಮಿತವಾಗಿರುವಂತಹ ಉದ್ದೇಶಗಳು. ಇಲ್ಲಿ ಒಂದು ಲಾಂಗ್ ಟರ್ಮ್ ಸರ್ವೈವಲ್. ನಾನು ನಿಮ್ಗಾಗಲೇ ಹೇಳಿದೆ, ಓನ್ಲಿ ವೆನ್ ಯು ಸ್ಟೇ ಫಾರ್ ಲಾಂಗ್ ಪೀರಿಯಡ್ ಆಫ್ ಟೈಮ್ ಇನ್ ದ ಮಾರ್ಕೆಟ್ ಯು ಕ್ಯಾನ್ ಸ್ಟೇ ಇನ್ ದಿ ಮೈಂಡ್ಸ್ ಆಫ್ ದಿ ಪೀಪಲ್. People will come to your product, people will trust your product. No one will question the quality of prestige product. No one will question the quality of Tata product. Why? Because it has stayed for long period of time and it has gained that confidence among the people. ದೀರ್ಘಾವಧಿ ಕಾಲ ಮಾರ್ಕೆಟಲ್ಲಿ ಉಳಿದಿದೆ, ಜನರ ನಂಬಿಕೆಯನ್ನು ಗಳಿಸ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದೆ. ಸೊ ಹಾಗಾಗಿ ಲಾಂಗ್ ಟರ್ಮ್ ಸರ್ವೈವಲ್ ಇದೆಯಲ್ಲ, ಇದು ಭಾಳ ಇಂಪಾರ್ಟೆಂಟು ಆರ್ಗನೈಸೇಷನ್ಗೆ. ಎರಡನೇದು ಬಿಲ್ಡಿಂಗ್ ಬಿಗ್ ಬಿಸ್ನೆಸ್ ಎಂಪೈರ್, ವ್ಯವಹಾರ ಸಾಮ್ರಾಜ್ಯವನ್ನು ಕಟ್ಟೋದು. ಎಲ್ರಿಗೂ ಇದು ಸಾಧ್ಯ ಆಗದೆ ಇರ್ಬೋದು. ಸಣ್ಣ ಸಣ್ಣ ಉದ್ಯಮಗಳು ಒಂದು ದೊಡ್ಡ ಸಾಮ್ರಾಜ್ಯ ಕಟ್ಟೋದಕ್ಕೆ ಸಾಧ್ಯ ಆಗದೆ ಇರ್ಬೋದು. ಆದರೆ ಅವರ ಒಂದು ಗುಂಪು ಒಳಗೆ ಅವರು ಒಂದು ಸಾಮ್ರಾಜ್ಯವನ್ನು ಕಟ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ಸಾಮ್ರಾಜ್ಯ ಕಟ್ಟೋದು ಅಂದರೆ ಏನು? ಇಟ್ ಈಸ್ ನಾಟ್ ಬಿಲ್ಡಿಂಗ್ ಅನ್ ಎಂಪೈರ್, ಇಟ್ ಈಸ್ ರೀಚಿಂಗ್ ಮೋರ್ ನಂಬರ್ ಆಫ್ ಪೀಪಲ್, ಇಟ್ ಈಸ್ ಮೇಕಿಂಗ್ ಮೋರ್ ನಂಬರ್ ಆಫ್ ಪ್ರಾಫಿಟ್.
ಸೊ ವರ್ಷದಿಂದ ವರ್ಷಕ್ಕೆ ನಿಮ್ಮ ಲಾಭ ಗಳಿಕೆ ಜಾಸ್ತಿ ಆಗಬೇಕು, ವರ್ಷದಿಂದ ವರ್ಷಕ್ಕೆ ನಿಮ್ಮ ಮಾರುಕಟ್ಟೆ ಗಾತ್ರ ಜಾಸ್ತಿ ಆಗಬೇಕು. ಆವಾಗ ನಿಮ್ಮ ಬಿಸ್ನೆಸ್ ಎಂಪೈರು ದೊಡ್ಡದಾಗ್ತಾ ಹೋಗುತ್ತೆ. ಯು ಹ್ಯಾವ್ ಇನ್ ಫ್ರಂಟ್ ಆಫ್ ಯು ಧೀರುಭಾಯಿ ಅಂಬಾನಿ ಕಂಪನಿ, which was a small company, now it is a business empire. You have Infosys in front of you, which started off with 10,000 rupees and today it runs on crores of rupees. ಸೊ ಈ ರೀತಿ ಸಾಮ್ರಾಜ್ಯವನ್ನು ಕಟ್ಟೋದು ಪ್ರತಿಯೊಂದು ಆರ್ಗನೈಸೇಷನ್ನ ಮುಖ್ಯ ಉದ್ದೇಶ ಆಗಿರುತ್ತೆ. ಥರ್ಡ್ ಇಸ್ ಮಾರ್ಕೆಟ್ ಲೀಡರ್ಶಿಪ್. ಈ ಮಾರ್ಕೆಟ್ ಲೀಡರ್ಶಿಪ್ ಕೂಡ ವಿ ಫೈಂಡ್ ಇನ್ ಆಲಿಗೋಪೊಲಿ ಮಾರ್ಕೆಟ್ ಯೂಶಲಿ. ವೆನ್ ದರ್ ಆರ್ ವೆರಿ ಲೆಸ್ ನಂಬರ್ ಆಫ್ ಫರ್ಮ್ಸ್, one firm will be trying to become the market leader. ಮಾರ್ಕೆಟ್ ಲೀಡರ್ ಅಂದರೆ ಅದರ ಅರ್ಥ ಏನು ಅಂದರೆ, ಫಾರ್ ಎಕ್ಸಾಂಪಲ್ ಕಿಚನ್ ಯುಟೆನ್ಸಿಲ್ಸ್ ಮಾಡ್ತಿರುವಂತಹ 10 ಕಂಪನಿಗಳಿದೆ ಅಂತ ಇಟ್ಕೊಳ್ಳಿ. ಅದರಲ್ಲಿ ಪ್ರೆಸ್ಟೀಜ್ ಬಿಕಮ್ಸ್ ದಿ ಮಾರ್ಕೆಟ್ ಲೀಡರ್ ಬಿಕಾಸ್ ಪ್ರೆಸ್ಟೀಜ್ ಇಸ್ ದಿ ಬಿಗ್ಗೆಸ್ಟ್ ಫರ್ಮ್, ಪ್ರೆಸ್ಟೀಜ್ ಹ್ಯಾಸ್ ಗುಡ್ ವಿಲ್ ಅಮಾಂಗ್ ದಿ ಪೀಪಲ್ ಆ್ಯಂಡ್ ಪ್ರೆಸ್ಟೀಜ್ ಹ್ಯಾಸ್ ಟ್ರಸ್ಟ್ ಅಮಾಂಗ್ ದಿ ಪೀಪಲ್. ಸೊ ವಾಟ್ ಪ್ರೆಸ್ಟೀಜ್ ಡಸ್, ಇಟ್ ಡಿಸೈಡ್ಸ್ ದಿ ಪ್ರೈಸ್. ಅದು ಬೆಲೆಯನ್ನು ನಿಗದಿ ಮಾಡುತ್ತೆ. ಬೇರೆಲ್ಲ ಉದ್ಯಮಗಳು ಅದನ್ನು ಫಾಲೋ ಮಾಡ್ತಾ ಹೋಗುತ್ತೆ. ಪ್ರತಿಯೊಂದು ಉದ್ಯಮದ ಕನಸು ಮಾರ್ಕೆಟ್ ಲೀಡರ್ ಆಗಬೇಕು ಅಂತಿರುತ್ತೆ. ಐ ಶುಡ್ ಬಿ ದಿ ಲೀಡರ್ ಆಫ್ ದಿ ಮಾರ್ಕೆಟ್, ಪೀಪಲ್ ಶುಡ್ ಡೂ ವಾಟ್ ಐ ಸೇ. ನಾನೇನು ಹೇಳ್ತೀನೋ ಅದನ್ನು ನನ್ನ ಉದ್ಯಮದವ್ರು ಮಾಡಬೇಕು, ನನಗೆ ಸಂಬಂಧಪಟ್ಟ ಉದ್ಯಮದವ್ರು ಮಾಡಬೇಕು ಅನ್ನೋದು ಆಸೆ ಇರುತ್ತೆ. ಸೊ ದ್ಯಾಟ್ ಈಸ್ ಒನ್ ಥಿಂಗ್. ದ ನೆಕ್ಸ್ಟ್ ಇಸ್ ಮಾರ್ಕೆಟ್ ಶೇರ್ ಎಕ್ಸ್ಪ್ಯಾನ್ಷನ್, ಮಾರುಕಟ್ಟೆ ಪಾಲು ವಿಸ್ತರಣೆ. ಮಾರುಕಟ್ಟೆಯ ಪಾಲನ್ನು ಹೆಚ್ಚಿಗೆ ಮಾಡ್ಕೊಳ್ಳೋದು. ನಾನು ಹೇಳಿದ್ನಲ್ಲ, ಇಫ್ ಯು ಹ್ಯಾವ್ ಟು ಸ್ಟೇ ಫಾರ್ ಲಾಂಗ್ ಪೀರಿಯಡ್ ಆಫ್ ಟೈಮ್ ಇನ್ ದ ಮಾರ್ಕೆಟ್, ದೆನ್ ಯು ಹ್ಯಾವ್ ಟು ಎಕ್ಸ್ಪ್ಯಾಂಡ್ ಯುವರ್ ಮಾರ್ಕೆಟ್ ಶೇರ್. ಈ ವರ್ಷ ನನ್ನ ಪ್ರಾಡಕ್ಟನ್ನು 20% ಜನ ತೊಗೋತಿದ್ದಾರೆ ಈ ಮಾರ್ಕೆಟಲ್ಲಿ ಅಂತಂದರೆ, ಮೈ objective should be to increase this 20% to 30% by next year, or at least to 25% to next year. The share of the market should expand year by year, only then the firm can survive successfully. ಆವಾಗ ಮಾತ್ರ ಸಕ್ಸಸ್ಫುಲ್ಲಾಗಿ ಇರೋದಕ್ಕೆ ಸಾಧ್ಯವಾಗುತ್ತೆ, ಇಲ್ಲದಿದ್ದರೆ ಉಳಿಯೋದಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಮಾರ್ಕೆಟ್ ಶೇರ್ ಎಕ್ಸ್ಪ್ಯಾನ್ಷನ್ ಈಸ್ ವೆರಿ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್. ದೆನ್ ಇಸ್ ಇನ್ವೆಂಟ್ರಿ ಗೋಲ್, ನವಪ್ರವರ್ತನೆ ಗುರಿ. ಇನ್ವೆಂಟ್ರಿ ಗೋಲ್ ಅಂತಂದರೆ ನಾನು ನಿಮ್ಗಾಗಲೇ ಹೇಳಿದ್ನಲ್ಲ, ಒಂದೊಂದು ಹೊಸದೇನಾದರೂ ತರುವಂತಹ ಗುರಿಯನ್ನು ಹೊಂದಿರಬೇಕು. ವೈ ದಿ ಪಾಂಡ್ಸ್ ಪ್ರಾಡಕ್ಟ್ ಪ್ರೊಡ್ಯೂಸಸ್ a normal cream and age miracle cream. Okay, a normal cream which costs around 70 to 80 rupees, maybe 70 ರಿಂದ 80 ರೂಪಾಯಿ ಬೆಲೆ ಬಾಳುವಂತಹ ಒಂದು ಸಾಮಾನ್ಯವಾದ ಕ್ರೀಮು, ಪಾಂಡ್ಸ್ ಕಂಪನಿಯಿಂದ ಪ್ರೊಡ್ಯೂಸ್ ಆಗುವಂಥ ಕ್ರೀಮು, ಅದನ್ನು ಉತ್ಪಾದನೆ ಮಾಡೋಕ್ಕೆ 100 ರೂಪಾಯಿ ಖರ್ಚಾಗ್ಬೋದು. ಅವನು ಅದನ್ನು 70 ರೂಪಾಯಿಗೆ ಮಾರ್ತಾನೆ. ಅದೇ ಏಜ್ ಮಿರಾಕಲ್ ಕ್ರೀಮ್ ಅಂತ ಅದೇ ಕಂಪನಿಯವನು ಮಾರ್ತಾನೆ, ಅದಕ್ಕೆ 400 ರೂಪಾಯಿ ಹಾಕ್ತಾನೆ. ಆದರೆ ಅದನ್ನು ಉತ್ಪಾದನೆ ಮಾಡೋದಕ್ಕೆ ಬರೀ 250 ರೂಪಾಯಿ ಖರ್ಚಾಗಿರುತ್ತೆ. ಅಂದರೆ ಈ 100 ರೂಪಾಯಿ ಖರ್ಚಾಗಿದ್ದ ಪ್ರಾಡಕ್ಟನ್ನು 70 ರೂಪಾಯಿಗೆ ಮಾರಾಟ ಮಾಡ್ತಾನೆ, 250 ರೂಪಾಯಿ ಖರ್ಚಾಗಿ ಉತ್ಪಾದನೆ ಮಾಡಿದ ಪ್ರಾಡಕ್ಟನ್ನು 400 ರೂಪಾಯಿಗೆ ಮಾರ್ತಾನೆ. ಯಾಕೆ ಅಂದರೆ ಏಜ್ ಮಿರಾಕಲ್ ಕ್ರೀಮ್ ಈಸ್ ಬಾಟ್ ಬೈ ರಿಚ್ ಪೀಪಲ್ ಹೂ ಡೋಂಟ್ ಮೈಂಡ್ ಪೇಯಿಂಗ್ 400 rupees, whereas the Pond's normal cream is sold at 70 rupees, though he has spent 100 rupees, because it is bought by middle class and lower middle class people. The 30 rupees which he loses here will be taken back by 150 rupees in the age miracle cream. ಅಂದರೆ ನೀವು ಹೊಸದನ್ನು ತಂದಾಗ ಮಾತ್ರ ಈ ರೀತಿ ಬೇರೆ ಬೇರೆ ಮಾರ್ಗದಲ್ಲಿ ಹಣ ಮಾಡೋದಕ್ಕೆ ಸಾಧ್ಯ, ಲಾಭ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲದಿದ್ದರೆ ಯು ಕೆನಾಟ್ ಸ್ಟೇ ಇನ್ ದಿ ಮಾರ್ಕೆಟ್. ದೆನ್ ರಿಸ್ಕ್ ಮ್ಯಾನೇಜ್ಮೆಂಟ್, ಗಂಡಾಂತರ ನಿರ್ವಹಣೆ. ಗಂಡಾಂತರ ನಿರ್ವಹಣೆ, ದೊಡ್ಡ ಉದ್ಯಮ ದೊಡ್ಡದಾದರೆ ಗಂಡಾಂತರ ನಿರ್ವಹಣೆ ಸುಲಭ ಆಗುತ್ತೆ. ಉದ್ಯಮ ಚಿಕ್ಕದಿದ್ದರೆ ಗಂಡಾಂತರ ನಿರ್ವಹಣೆ ಕಷ್ಟ. ರಿಸ್ಕ್, ಯು ಕ್ಯಾನ್ ಮ್ಯಾನೇಜ್ ಯುವರ್ ರಿಸ್ಕ್ ವೆನ್ ಯು ಹ್ಯಾವ್ ಫೈನಾನ್ಷಿಯಲ್ ಸೌಂಡ್ನೆಸ್. ನಾನು ಆಗಲೇ ಹೇಳಿದೆ, ಹಣದ ವಿಚಾರದಲ್ಲಿ ನೀವು ಸದೃಢವಾಗಿದ್ದರೆ ಮಾತ್ರ ಮಾರುಕಟ್ಟೆಯಲ್ಲಿ ಉಳಿಯೋದಕ್ಕೆ ಸಾಧ್ಯ. ಯಾವುದೇ ಗಂಡಾಂತರ ಬಂದರೂ ಹೆದರೋಸೋದಕ್ಕೆ ಸಾಧ್ಯವಾಗುತ್ತೆ, ನಿರ್ವಹಣೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಯಾವಾಗ ಯು ಡೋಂಟ್ ಹ್ಯಾವ್ ಫೈನಾನ್ಷಿಯಲ್ ಸೌಂಡ್ನೆಸ್, ವೆನ್ ಯು ಡೋಂಟ್ ಹ್ಯಾವ್ that challenging capacity, you cannot stay in the market. So you need to manage your risk with a high capacity. ಒಂದು ಒಳ್ಳೆಯ ಸಾಮರ್ಥ್ಯದಲ್ಲಿ ಬಂದಂಥ ಗಂಡಾಂತರವನ್ನು ನಿರ್ವಹಣೆ ಮಾಡುವಂತಹ ಶಕ್ತಿ ಪ್ರತಿಯೊಂದು ಉದ್ಯಮಕ್ಕೂ ಇರಬೇಕು. ನೆಕ್ಸ್ಟ್, ಫೇಸ್ ಚಾಲೆಂಜಸ್, ಸವಾಲುಗಳನ್ನು ಎದುರಿಸುವುದು. ಯಾವುದೇ ಚಾಲೆಂಜಸ್ ಬಂದರೂ ಹೆದರಿಸೋದಕ್ಕೆ ರೆಡಿ ಇರಬೇಕು, ಆವಾಗ ಮಾತ್ರ ಸರ್ವೈವ್ ಆಗೋದಕ್ಕೆ ಸಾಧ್ಯವಾಗುತ್ತೆ. ಹಿ ಶುಡ್ ಬಿ ಏಬಲ್ ಟು ಫೇಸ್ ದ ಚಾಲೆಂಜಸ್ ದಟ್ ಕಮ್ಸ್ on his way.
ಯು ಶುಡ್ ಫೇಸ್ ಇಟ್ ವೆರಿ ಎಫಿಷಿಯೆಂಟ್ಲಿ. ಸುಮ್ಮನೆ ಫೇಸ್ ಮಾಡೋದಲ್ಲ, ತುಂಬ ಒಂದು ರೀತಿ ದಕ್ಷತೆಯಿಂದ ಆ ಬಂದಂಥ ಸವಾಲುಗಳನ್ನು ಎದುರಿಸಿದಾಗ ಮಾತ್ರ ಒಂದು ಮಾರುಕಟ್ಟೆಯಲ್ಲಿ ಸಕ್ಸಸ್ಫುಲ್ಲಾಗಿ ಉಳಿಯೋದಕ್ಕೆ ಸಾಧ್ಯವಾಗುತ್ತೆ. ಸೊ ದೀಸ್ ಆರ್ ದಿ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಆಫ್ ದಿ ಫರ್ಮ್. ನೆಕ್ಸ್ಟ್ ಸೋಷಿಯಲ್ ಆಬ್ಜೆಕ್ಟಿವ್, ಸಾಮಾಜಿಕ ಉದ್ದೇಶಗಳು. ಯಾವುದೇ ಒಂದು ಉದ್ಯಮ, ನಾನು ಆಗಲೇ ಹೇಳಿದಾಗೆ ಇವತ್ತು ಆಧುನಿಕ ಉದ್ಯಮಗಳು ಬರೀ ಲಾಭ ಮಾಡೋದು ದೃಷ್ಟಿ ಇಟ್ಕೊಂಡು ಎಕನಾಮಿಕ್ ಆಬ್ಜೆಕ್ಟಿವ್ ಅಥವಾ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ ಇಟ್ಕೊಂಡು ಬದುಕೋದಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ನಾವು ದ ಗೌರ್ಮೆಂಟ್ ಇನ್ಸಿಸ್ಟ್ ಆನ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, CSR. ಎಲ್ಲರಿಗೂ ಸಾಮಾಜಿಕ ಜವಾಬ್ದಾರಿ ಇರಬೇಕು, ಪ್ರತಿಯೊಂದು ಉದ್ಯಮನೂ ಸಾಮಾಜಿಕ ಜವಾಬ್ದಾರಿ ಕಡೆಗೆ ಕೆಲಸ ಮಾಡಬೇಕು ಅಂಥೇಳಿ ಸ್ಟ್ರಿಕ್ಟ್ ರೂಲ್ ಮಾಡಿದೆ. ಸೊ ಸಾಮಾಜಿಕ ಉದ್ದೇಶಗಳನ್ನು ಇಟ್ಕೊಳ್ಳೇಬೇಕು. ನೀವು ಸಮಾಜದಿಂದ ಇಷ್ಟು ಪಡಿತಾ ಇದ್ದೀರಾ, ಸಮಾಜದಿಂದ ಲಾಭ ಪಡಿತಾ ಇದ್ದೀರಾ, ಗ್ರಾಹಕರಿಗೆ ನಿಮ್ಮ ಪ್ರಾಡಕ್ಟನ್ನು ಮಾರಾಟ ಮಾಡಿ ಲಾಭ ಗಳಿಸ್ತಾ ಇದ್ದೀರಾ ಅಂದಮೇಲೆ ಸಮಾಜಕ್ಕೆ ನಾವು ಏನಾದ್ರು ಕೊಡಬೇಕಲ್ಲ. ಸೊ ಎವ್ರಿ ಫರ್ಮ್ ಶುಡ್ ಹ್ಯಾವ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಗಿವಿಂಗ್ ಬ್ಯಾಕ್ ಟು ದಿ ಸೊಸೈಟಿ. ಸೊ ಈ ಸಾಮಾಜಿಕ ಉದ್ದೇಶಗಳೇನು ಅಂತ ನೋಡಿದಾಗ, ಒನ್ ಇಸ್ ಸರ್ವಿಸ್ ಟು ಸೊಸೈಟಿ, ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸುವಂಥದ್ದು. ಸಮಾಜಕ್ಕೆ ಸೇವೆ ಅಂದಾಗ ಈ ಪ್ಯಾಂಡಮಿಕ್ ಟೈಮಲ್ಲಿ ಟಾಟಾ ಕಂಪ್ನಿನಲ್ಲಿ ಬೇಕಾದಷ್ಟು ಅವರ ದೊಡ್ಡ ದೊಡ್ಡ ಹೋಟೆಲ್ಗಳನ್ನು ಡಾಕ್ಟರ್ಸ್ಗೆ ಕ್ವಾರಂಟೈನ್ ಸೆಂಟರ್ಸ್ ಆಗಿ, ಕಾಸ್ಟ್ಲಿ ಹೋಟೆಲ್ಸನ್ನು ಡಾಕ್ಟರ್ಸ್ಗೆ ಕ್ವಾರಂಟೈನ್ ಸೆಂಟರ್ಸ್ ಆಗಿ ಕೊಟ್ಟಿರುವಂಥ ಟಾಟಾ ಕಂಪನಿ ನಮ್ಮ ಕಣ್ಣೆದುರಿಗೆ ಬರುತ್ತೆ. ವಿಪ್ರೋ ಕಂಪನಿ ಬಹಳಷ್ಟು ಸರ್ಕಾರಿ ಶಾಲೆಗಳಿಗೆ ಬೇಕಾದಂತಹ ಅವ್ರಿಗೆ ಬೇಕಾಗಿರುವಂಥ ಅವ್ರಿಗೆ ಬೇಕಾಗಿರುವಂತಹ ರಿಸೋರ್ಸಸ್ಸನ್ನು, ಬೋರ್ಡ್ ಇರ್ಬೋದು ಅಥವಾ ಕ್ಲಾಸಲ್ಲಿ ಬೆಂಚಸ್ ಇರ್ಬೋದು, ಇದನ್ನೆಲ್ಲ ಕೊಡ್ತಾ ಬರ್ತಿದ್ದಾರೆ. ನೀವು ನೋಡುವಂತಹ ನಿರ್ಮಲಾ ಟಾಯ್ಲೆಟ್ಸು ಇನ್ಫೋಸಿಸ್ ಅವರು ಕೊಟ್ಟಿರುವಂಥದ್ದು. ದೀಸ್ ಆರ್ ಆಲ್ ದಿ ಸರ್ವಿಸ್ ದಟ್ ಇಸ್ ಡನ್ ಟು ದಿ ಸೊಸೈಟಿ. ಆಮೇಲೆ ಕಂಪ್ಯೂಟರ್ಸ್ನ ದಾನ ಮಾಡ್ತಾರೆ, ಟ್ರೈನಿಂಗನ್ನು ಕೊಡುವಂಥದ್ದು. ಇದೆಲ್ಲವೂ ಕೂಡ ದಿಸ್ ಆರ್ ದಿ ಸರ್ವಿಸಸ್ ಗಿವನ್ ಬೈ ದೀಸ್ ಬಿಗ್ ಕಾರ್ಪೊರೇಟ್ ಹೌಸಸ್ ಟು ದಿ ಸೊಸೈಟಿ ಆ್ಯಂಡ್ ಇಟ್ ಈಸ್ ದರ್ ರೆಸ್ಪಾನ್ಸಿಬಿಲಿಟಿ ಟು. ಈಗ ಮಲಬಾರ್ ಕಂಪನಿಯವರು ಪ್ರತಿ ವರ್ಷ ಗೌರ್ಮೆಂಟ್ ಕಾಲೇಜಸ್ಗೆ ಬಂದು ಹೆಣ್ಮಕ್ಳಿಗೆ 5,000 ರೂಪಾಯಿ ಸ್ಕಾಲರ್ಶಿಪ್ಸನ್ನು ಕೊಡ್ತಿದ್ದಾರೆ. ಅಂದರೆ ಹೈಯೆಸ್ಟ್ ಮಾರ್ಕ್ಸ್ ತೆಗೆದಿರುವಂಥ ಹೆಣ್ಮಕ್ಳಿಗೆ ಸ್ಕಾಲರ್ಶಿಪ್ಸನ್ನು ಕೊಡ್ತಾ ಇರುವಂಥದ್ದು, ಆರ್ಥಿಕವಾಗಿ ಹಿಂದುಳಿದಿರುವಂಥವರಿಗೆ. ಸೊ ದೀಸ್ ಆರ್ ದಿ ಸರ್ವಿಸ್ ಟು ದಿ ಸೊಸೈಟಿ ದಟ್ ದೇ ಆರ್ ಡೂಯಿಂಗ್. ಸೊ ಈವನ್ ದಟ್ ಈಸ್ ದೇರ್, ಈವನ್ ದಟ್ ಶುಡ್ ಬಿಕಮ್ ದೇರ್ ಆಬ್ಜೆಕ್ಟಿವ್. ದ ನೆಕ್ಸ್ಟ್ ಇಸ್ ಗುಡ್ ಕಾರ್ಪೊರೇಟ್ ಸಿಟಿಸನ್ಶಿಪ್. ಅಂದರೆ ಒಂದು ಒಳ್ಳೆ ಕಾರ್ಪೊರೇಟ್ ಪೌರತ್ವವನ್ನು, ಒಂದು ಒಳ್ಳೆಯ ಸಿಟಿಸನ್ಶಿಪ್ಪನ್ನು ಪ್ರೂವ್ ಮಾಡುವಂಥದ್ದು. ನಾನು ಈ ದೇಶದ ಒಳ್ಳೆಯ ನಾಗರಿಕ ಅಥವಾ ನಾನು ಈ ದೇಶದ ಒಂದು ಒಳ್ಳೆಯ ಪ್ರಜೆ, ನನ್ನ ಉದ್ಯಮವನ್ನು ಸಮಾಜದ ಒಳಿತಿಗಾಗಿ ಬಳಸ್ತಾ ಇದ್ದೀನಿ ಅನ್ನೋ ಒಂದು ಆ ನಾಗರಿಕತೆಯ ಆ ಜವಾಬ್ದಾರಿ ಇದೆಯಲ್ಲ, ಅದು ಭಾಳ ಇಂಪಾರ್ಟೆಂಟು. ಅದಕ್ಕೆ ನಾವು ಟಾಟಾ ಕಂಪನಿಯನ್ನು ಯಾಕಷ್ಟು ಗೌರವದಿಂದ ನೋಡ್ತೀವಿ ಅಥವಾ ಇನ್ಫೋಸಿಸನ್ನು ಯಾಕಷ್ಟು ಗೌರವದಿಂದ ನೋಡ್ತೀವಿ ಅಂತಂದರೆ, ದೀಸ್ ಕಂಪನೀಸ್ ಹ್ಯಾವ್ ಬೀನ್ ಸಕ್ಸಸ್ಫುಲ್ ಇನ್ ಮೇಂಟೈನಿಂಗ್ ದಿಸ್ ಗುಡ್ ಕಾರ್ಪೊರೇಟ್ ಸಿಟಿಸನ್ಶಿಪ್. ದೇ ಶೋ ದೇರ್ ಅವರು ಸಮಾಜದ ಬಗ್ಗೆ ಕಾಳಜಿ ತೋರಿಸೋದಿರ್ಬೋದು ಅಥವಾ ದೇಶದ ಬಗ್ಗೆ ಕಾಳಜಿ ತೋರಿಸೋದಿರ್ಬೋದು, ಅವರ ನಾಗರಿಕತೆಗೆ ಅವ್ರು ಕೊಡುವಂತಹ ಗೌರವ, ಇದೆಲ್ಲವೂ ಕೂಡ ಎಲ್ಲ ಬಿಸ್ನೆಸ್ ಫಾರ್ಮ್ಸು ಕೂಡ ಅನುಕರಣೀಯ. ಎಲ್ಲರೂ ಕೂಡ ಇದನ್ನು ಫಾಲೋ ಮಾಡಬೇಕು ಅನ್ನೋಷ್ಟು ಮಟ್ಟಿಗೆ ನಡೀತಾ ಹೋಗುತ್ತೆ. ದೆ ನೆಕ್ಸ್ಟ್ ಸಪ್ಲೈ ಆಫ್ ಕ್ವಾಲಿಟಿ ಗೂಡ್ಸ್, ಗುಣಮಟ್ಟದ ಸರಕುಗಳ ಪೂರೈಕೆ. ಗುಣಮಟ್ಟದ ಸರಕು, ನೀವು ನನ್ನ ಪ್ರಾಡಕ್ಟ್ಸ್ಗೆ ಒಳ್ಳೆಯ ಹೆಸರಿದೆ ಅಂತ ಹೇಳಿ ಯಾವುದೋ ಕಳಪೆ ಪ್ರಾಡಕ್ಟನ್ನು ಜನರಿಗೆ ತಲುಪಿಸಿದ್ರೆ ಪ್ರಯೋಜನ ಇಲ್ಲ. ಯು ಹ್ಯಾವ್ ಟು ಗಿವ್ ಕ್ವಾಲಿಟಿ ಗೂಡ್ಸ್ ಆದಷ್ಟು ಕಡಿಮೆ ಬೆಲೆಗೆ. ಅಂದರೆ ಅಟ್ ಲೋ ಕಾಸ್ಟ್, ಅಟ್ ಲೋ ಪ್ರೈಸ್ ಯು ನೀಡ್ ಟು ಗಿವ್ ದಿ ಕ್ವಾಲಿಟಿ ಗೂಡ್ಸ್ ಟು ದಿ ಪೀಪಲ್. ಸಪ್ಲೈ ಆಫ್ ಕ್ವಾಲಿಟಿ ಗೂಡ್ಸ್, ಓನ್ಲಿ ದೆನ್ ಯು ವಿಲ್ ಸ್ಟೇ ಇನ್ ದಿ ಮಾರ್ಕೆಟ್. ಇಲ್ಲಾಂದರೆ ಜನ ನಿಮ್ಮನ್ನು ನಂಬಲ್ಲ. ಜನ ನಂಬಬೇಕು ಅಂತಂದರೆ ಯು ಹ್ಯಾವ್ ಟು ಗಿವ್ ಕ್ವಾಲಿಟಿ ಗೂಡ್ಸ್ ಟು ದಿ ಪೀಪಲ್. ದೆನ್ ಅವಾಯ್ಡೆನ್ಸ್ ಆಫ್ ಪ್ರಾಫಿಟೇರಿಂಗ್ ಆ್ಯಂಡ್ ಆ್ಯಂಟಿ ಸೋಷಿಯಲ್ ಪ್ರಾಕ್ಟೀಸಸ್, ಲಾಭಕೋರತನ ಅಥವಾ ಸಮಾಜ ವಿರೋಧಿ ಅಭ್ಯಾಸಕ್ಕೆ ನಿರ್ಬಂಧವನ್ನು ಹಾಕುವಂಥದ್ದು. ಈಗ ನೀವು ನ್ಯಾನೋ ಕಾರ್ ನೋಡಿದ್ರೆ, ದ ನ್ಯಾನೋ ಕಾರ್ ಕಾಸ್ಟ್ ಅರೌಂಡ್ 1.5 lakhs. The main intention of Tata company to introduce these nano cars was he wanted every middle class family to own a car. ಪ್ರತಿಯೊಂದು ಮಧ್ಯವರ್ತಿ ಕುಟುಂಬಗಳೇನಿದೆ ಅವರೆಲ್ಲರೂ ಟೂ ವೀಲರ್ ಸಾಮಾನ್ಯವಾಗಿ ಇಟ್ಕೊಂಡಿರ್ತಾರೆ, ಆದರೆ ಪ್ರತಿಯೊಂದು ಕುಟುಂಬಕ್ಕೂ ಕಾರನ್ನು ತಲುಪಿಸಲೇಬೇಕು ಅನ್ನೋದು ಟಾಟಾ ಕಂಪನಿಯವರ ಉದ್ದೇಶ ಆಗಿತ್ತು. ಇಲ್ಲಿ ಲಾಭಕೋರತನ ಮನಸ್ಸಲ್ಲಿರಲಿಲ್ಲ, ಅವ್ರಿಗೆ ಲಾಭ ಮಾಡೋದು ಮನಸ್ಸಲ್ಲಿರಲಿಲ್ಲ. ಹೆಚ್ಚು ಲಾಭ ಮಾಡಿಬಿಡ್ಬೇಕು, ಅದರಿಂದ ಏನೋ ಗಳಿಸ್ಕೊಂಡ್ಬಿಡ್ಬೇಕು ಅನ್ನೋದು ಅವ್ರ ಉದ್ದೇಶ ಆಗಿರಲಿಲ್ಲ. ಸಮಾಜಕ್ಕೆ ಏನಾದರೂ ಕೊಡಬೇಕು ಅನ್ನೋದು ಮಾತ್ರ ಅವ್ರ ಉದ್ದೇಶ ಆಗಿತ್ತು. ಆಮೇಲೆ ಸಮಾಜ ವಿರೋಧಿ ಅಭ್ಯಾಸಕ್ಕೆ ಆದಷ್ಟು ನಿರ್ಬಂಧ ಆಗಬೇಕು. ಯಾವುದೇ ಥರದ ಆ್ಯಂಟಿ ಸೋಷಿಯಲ್ ಪ್ರಾಕ್ಟೀಸಸ್ ಆಗಲಿ, ಇದು ಅವರ ರೆಪ್ಯುಟೇಷನನ್ನು ಹಾಳು ಮಾಡ್ತಾ ಹೋಗುತ್ತೆ. ಆ ಕಂಪನಿ ರೆಪ್ಯುಟೇಷನ್ ಹಾಳಾದರೆ ಜನ ಮಾನ್ಯತೆ ಪಡೆಯೋದಕ್ಕೆ ಸಾಧ್ಯ ಇಲ್ಲ.
ಸೊ ಹಾಗಾಗಿ ಅವಾಯ್ಡೆನ್ಸ್ ಆಫ್ ಪ್ರಾಫಿಟರಿಂಗ್ ಆ್ಯಂಡ್ ಆ್ಯಂಟಿ ಸೋಷಿಯಲ್ ಪ್ರಾಕ್ಟೀಸಸ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಸೋಷಿಯಲ್ ಆಬ್ಜೆಕ್ಟಿವ್. ದೆನ್ ಪ್ರೊವೈಡಿಂಗ್ ಎಂಪ್ಲಾಯ್ಮೆಂಟ್, ಎಷ್ಟು ಸಾಧ್ಯನೋ ಅಷ್ಟು ಉದ್ಯೋಗವನ್ನು ಹೆಚ್ಚು ಜನಕ್ಕೆ ಕೊಡುವಂಥ ಪ್ರಯತ್ನವನ್ನು ಮಾಡುವಂಥದ್ದು. ಆದಷ್ಟು ಮೆಷಿನ್ಸನ್ನು ಕಡಿಮೆ ಬಳಸೋದು, ಜನರಿಗೆ ಹೆಚ್ಚು ಅವಕಾಶವನ್ನು ಕೊಡೋದು. ಆ್ಯಂಡ್ ಎಂಪ್ಲಾಯಿಂಗ್ ದಿ ಲೋಕಲ್ ಪೀಪಲ್, ಗಿವಿಂಗ್ ಮೋರ್ ಪ್ರಾಮಿನೆನ್ಸ್ ಟು ದಿ ಲೋಕಲ್ youth who are waiting for the employment opportunities is the main intention of the business economics, social objective of the business economics. The next is human goals. ನಾನು ಆಗಲೇ ಹೇಳೋದಲ್ಲ, ಮಾನವ ಗುರಿಗಳು ಅಂತಂದಾಗ ಈ ಮಾನವ ಸಂಬಂಧಗಳು ಹೇಗಿರಬೇಕು ಅಂತ. ಮಾನವ ಸಂಬಂಧಗಳು ಅಂದಾಗ ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ಚಾಲೆಂಜಿಂಗ್ ಟಾಸ್ಕ್ ಬಿಫೋರ್ ಎನಿ ಫರ್ಮ್ ಟು ಮೇಂಟೈನ್ ಗುಡ್ ರಿಲೇಷನ್ಶಿಪ್. ಈ ಹ್ಯೂಮನ್ ಗೋಲ್ಗಳಲ್ಲಿ ಏನು ನೋಡ್ತೀವಿ ನಾವು, ಫಸ್ಟು ಫೇರ್ ಡೀಲ್ ಆಫ್ ಎಂಪ್ಲಾಯೀಸ್, ಸಿಬ್ಬಂದಿಗಳೊಂದಿಗೆ ಉತ್ತಮ ನಡವಳಿಕೆ ಭಾಳ ಇಂಪಾರ್ಟೆಂಟು. ಯು ನೀಡ್ ಟು ಮೇಂಟೈನ್ ದ್ಯಾಟ್ ಗುಡ್ ರಿಲೇಷನ್ಶಿಪ್ ವಿತ್ ದ ಎಂಪ್ಲಾಯೀಸ್. ನೀವು ಸಿಬ್ಬಂದಿಯನ್ನು ಚೆನ್ನಾಗಿ ಇಟ್ಕೊಳ್ದೆ ಹೋದರೆ ನಿಮ್ಮ ಕಂಪನಿ ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸಕ್ಸಸ್ಫುಲ್ ಆಗಬೇಕು ಅಂತಂದರೆ ಯು ಶುಡ್ ಮೇಂಟೈನ್ ದ್ಯಾಟ್ ಗುಡ್ ಮ್ಯಾನೇಜ್ಮೆಂಟ್ ಎಂಪ್ಲಾಯಿ ರಿಲೇಷನ್ಶಿಪ್. ಯಾಕೆ ಇದು ಭಾಳ ಚಾಲೆಂಜಿಂಗ್ ಅಂದೆ ಅಂದರೆ, ಯು ಹ್ಯಾವ್ n number of people in the firms with n number of ideas, with n number of ideologies. Bringing everyone into one firm, making them work for the common goal is very difficult. ಬೇರೆ ಬೇರೆ ಥರದ ವೈವಿಧ್ಯವಾದ ಯೋಚನೆ ಲಹರಿಯಲ್ಲಿ ಇರುವಂತಹ ಎಲ್ಲ ಜನರನ್ನು ಕರ್ಕೊಂಬಂದು, ಬೇರೆ ಬೇರೆ ವಾತಾವರಣದಲ್ಲಿ ಬೆಳೆದಿರುವಂತಹ ಎಲ್ಲ ಜನರನ್ನು ಕರ್ಕೊಂಬಂದು ಒಂದು ಉದ್ಯಮದಲ್ಲಿ ಹಾಕಿ ಒಂದು ಗುರಿಗೆ ಅವ್ರನ್ನೆಲ್ಲ ಕೆಲಸ ಮಾಡೋ ಹಾಗೆ ಮಾಡೋದಿದೆಯಲ್ಲ, ಇದೊಂದು ದೊಡ್ಡ ಸವಾಲೇ ಸರಿ. ಸೊ ಮೇಂಟೈನಿಂಗ್ ದಟ್ ಗುಡ್ ರಿಲೇಷನ್ಶಿಪ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಯಾವಾಗ ಸಿಬ್ಬಂದಿ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡಿರ್ತೀರೋ ಓನ್ಲಿ ದೆನ್ ದ ಫರ್ಮ್ ಕ್ಯಾನ್ ಬಿ ಸಕ್ಸಸ್ಫುಲ್. ಆವಾಗ ಮಾತ್ರ ಒಂದು ಉದ್ಯಮ ಸಕ್ಸಸ್ಫುಲ್ ಆಗಿ ಮುಂದುವರಿಯೋದಕ್ಕೆ ಸಾಧ್ಯವಾಗುತ್ತೆ. ನೆಕ್ಸ್ಟ್ ಇಸ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್. ಯು ನೀಡ್ ಟು ಗಿವ್ ದ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಟು ದಿ ಸ್ಟಾಫ್. ಸಿಬ್ಬಂದಿಗೆ ಅವ್ರು ಮಾಡ್ತಾ ಇರುವಂತಹ ವೃತ್ತಿಯಲ್ಲಿ ಒಂದು ಸಮಾಧಾನ ಭಾವ ಇರಬೇಕು. ಆವಾಗ ಮಾತ್ರ ದೇ ಕಾಂಟ್ರಿಬ್ಯೂಟ್ ಮೋರ್ ಥ್ರೂ ದಿ ಕಂಪನಿನಲ್ಲಿ ಇಷ್ಟಪಟ್ಟು ಯಾಕೆ ಕೆಲಸ ಮಾಡ್ತಾರೆ, ಅಥವಾ ಜಾಸ್ತಿ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ನಾವು ಕೆಲಸ ಮಾಡ್ತೀವಿ ಅಂತ ಯಾಕೆ ಮುಂದೆ ಬರ್ತಾರೆ ಅಂತಂದರೆ, ದ್ಯಾಟ್ ಈಸ್ ಬಿಕಾಸ್ ದೇ ಹ್ಯಾವ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್. ನಿಮಗೆ ಯಾವಾಗ ಸಮಾಧಾನ ಇರಲ್ವೋ ನಿಮ್ಮ ಕೆಲಸದಲ್ಲಿ ನಿಮಗೆ ತೃಪ್ತಿ ಇರೋದಿಲ್ವೋ, ಯು ಕೆನಾಟ್ ಕಾಂಟ್ರಿಬ್ಯೂಟ್, ಯು ಕೆನಾಟ್ ಗಿವ್ ಯುವರ್ 100%. ನಾವು ಪೂರ್ತಿ ಅದರಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಸಾಧ್ಯವಾಗೋದೇ ಇಲ್ಲ. ಆ ರೀತಿ ಸಾಧ್ಯವಾಗಬೇಕು ಅಂತಂದರೆ ಯು ಶುಡ್ ಗಿವ್ ದಟ್ ಸ್ಯಾಟಿಸ್ಫ್ಯಾಕ್ಟರಿ ಅಟ್ಮಾಸ್ಫಿಯರ್ ಟು ದಿ ಎಂಪ್ಲಾಯೀಸ್. ಒಂದು ಸಮಾಧಾನಕರ ವಾತಾವರಣವನ್ನು, ಒಂದು ಒಳ್ಳೆಯ ವಾತಾವರಣವನ್ನು ಕೆಲಸಗಾರರಿಗೆ ನೀವು ಕೊಟ್ಟಾಗ ಮಾತ್ರ ನೀವು ಆ ಕಂಪನಿನಲ್ಲಿ ಸಿಬ್ಬಂದಿ ಮತ್ತು ನಿರ್ವಾಹಕರ ನಡುವೆ, ಅಂದರೆ ಎಂಪ್ಲಾಯಿ ಮ್ಯಾನೇಜ್ಮೆಂಟ್ ರಿಲೇಷನ್ಶಿಪ್ ಕ್ಯಾನ್ ಬಿ ಗುಡ್. ನೆಕ್ಸ್ಟ್ ಇಸ್ ವರ್ಕರ್ಸ್ ಪಾರ್ಟಿಸಿಪೇಷನ್. ಯಾವುದರಲ್ಲಿ ವರ್ಕರ್ಸ್ ಪಾರ್ಟಿಸಿಪೇಷನ್ ಇನ್ ಮ್ಯಾನೇಜ್ಮೆಂಟ್ ವೆರಿ ಇಂಪಾರ್ಟೆಂಟ್. ಅವ್ರನ್ನ ಮ್ಯಾನೇಜ್ಮೆಂಟಲ್ಲಿ ಅವ್ರನ್ನ ಬರೀ ಕೆಲಸಗಾರರಾಗಿ ನೋಡದೆ ಅವರನ್ನು ನೀವು ಯು ಶುಡ್ ಸಿ ದೆಮ್ ಆ್ಯಸ್ ಓನರ್ಸ್. ಅವರು ಕೂಡ ಇದರಲ್ಲಿ ಒಂದು ಪಾಲು ಅಂತ ನೋಡಿ ಯಾವುದಾದ್ರೂ ಒಂದು ಡಿಸಿಷನನ್ನು ತಗೊಂಡಾಗ ಅವರನ್ನು ಇನ್ವಾಲ್ವ್ ಮಾಡಿಕೊಂಡು ಹಾಗೆ ಮಾಡಿದಾಗ ಮಾತ್ರ ದಿಸ್ ವರ್ಕರ್ಸ್ ಪಾರ್ಟಿಸಿಪೇಷನ್ ವಿಲ್ ಕಾಂಟ್ರಿಬ್ಯೂಟ್ ಫಾರ್ ಮೋರ್ ಪ್ರೊಡಕ್ಷನ್. ಹೆಚ್ಚು ಉತ್ಪಾದನೆಗೆ, ಉತ್ತಮವಾದ ಪ್ರಾಡಕ್ಟ್ಸನ್ನು ತರೋಕ್ಕೆ, ಹೆಚ್ಚು ಜನರಿಗೆ ರೀಚ್ ಆಗೋದಕ್ಕೆ, ಸೇಲ್ಸ್ ಜಾಸ್ತಿ ಆಗೋದಕ್ಕೆ, ಪ್ರಾಫಿಟ್ ಜಾಸ್ತಿ ಆಗೋದಕ್ಕೆ ಸಾಧ್ಯವಾಗುತ್ತೆ. ಸೊ ವರ್ಕರ್ಸ್ ಪಾರ್ಟಿಸಿಪೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಯು ಶುಡ್ ಇನ್ವಾಲ್ವ್ ದೆಮ್ ಇನ್ ಯುವರ್ ಡಿಸಿಷನ್ ಮೇಕಿಂಗ್. ಯು ಶುಡ್ ಇನ್ವಾಲ್ವ್ ದೆಮ್ ಇನ್ ಎನಿ ಇಂಪಾರ್ಟೆಂಟ್ ಆ್ಯಕ್ಟಿವಿಟಿ ದಟ್ takes place in the firm. Only then you can maintain that good relationship. So human goals or maintaining human goals is very important objective of business economics. The next is national goals. ಸಾಮಾಜಿಕ ಆಯಿತು, ಸಿಬ್ಬಂದಿ ಸಂಬಂಧ ಆಯಿತು, ರಾಷ್ಟ್ರೀಯ ಗುರಿಗಳೇನು ಅಂತ ನೋಡಿದಾಗ ಒಂದು ಸಾಮಾಜಿಕ ನ್ಯಾಯವನ್ನು ಒದಗಿಸೋದು ಅಂತಂದಾಗ ಮೇ ಬಿ ಟು ಮೇಂಟೈನ್ ಈಕ್ವಾಲಿಟಿ ಆರ್ ಈಕ್ವಿಟಿ ಇನ್ ದಿ ಸೊಸೈಟಿ. ಬಡವರಿಗೆ ಆದಷ್ಟು ಕಡಿಮೆ ಬೆಲೆಗೆ ಒಳ್ಳೆ ಪ್ರಾಡಕ್ಟನ್ನು ಕೊಡುವಂಥದ್ದು. ಶ್ರೀಮಂತರ ಹತ್ರ ಸ್ವಲ್ಪ ಜಾಸ್ತಿ ತೊಗೊಂಡ್ರೂ ಪರವಾಗಿಲ್ಲ. ಯು ನೀಡ್ ಟು ಮೇಂಟೈನ್ ದ್ಯಾಟ್ ಸೋಷಿಯಲ್ ಜಸ್ಟಿಸ್. ಓನ್ಲಿ ದೆನ್ ಯು ಕ್ಯಾನ್ ರೀಚ್ ಪೀಪಲ್. ದೆನ್ ನ್ಯಾಷನಲ್ ಪ್ರಯಾರಿಟೀಸ್. ದೇಶದ ಆದ್ಯತೆ ಏನು, ದೇಶ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದೆ.
ನಮ್ಮ ದೇಶದಲ್ಲಿ ಇರುವಂತಹ ಸಂಸ್ಕೃತಿ ಏನು, ನಮ್ಮ ದೇಶದಲ್ಲಿ ಬಂದಿರುವಂತಹ ಪರಂಪರೆ ಏನು, ನಮ್ಮ ದೇಶದ ಜನರ ಮನೋಭಾವನೆಗೆ ಪೆಟ್ಟಾಗದೇ ಇರೋ ಹಾಗೆ ನಡ್ಕೊಳ್ಳೋದು ಹೇಗೆ. ಆಲ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆಲ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯು ಶುಡ್ ಗಿವ್ ಪ್ರಯಾರಿಟಿ ಟು ದಿ ನ್ಯಾಷನಲ್ ಆಬ್ಜೆಕ್ಟಿವ್ಸ್. ಏನು ಯಾವುದಕ್ಕೆ ಹೆಚ್ಚು, ಈಗ ಆತ್ಮನಿರ್ಭರ್ ಅಂತ ಏನಾದರೂ ಮಾಡಿದ್ದಾರೆ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟು, then the firm should try to use all the raw materials that is produced within the country, or you should try to produce within the country and give it to the people at less price, quality goods at less price. That becomes the national priority. ರಾಷ್ಟ್ರೀಯ ಆದ್ಯತೆ ಏನಿದೆ, ರಾಷ್ಟ್ರ ಯಾವುದಕ್ಕೆ ಆದ್ಯತೆಯನ್ನು ಕೊಡ್ತಾ ಇದೆ ಅದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಆ ರೀತಿಯ ಪ್ರಾಡಕ್ಟ್ಸನ್ನು ಕೊಡೋದು ಅದರ ಗುರಿಯಾಗಬೇಕು. ದೆನ್ ಎಕ್ಸ್ಪೋರ್ಟ್ ಪ್ರಮೋಷನ್ ಕೂಡ ಅದು ಕೂಡ ಒಂದು ನ್ಯಾಷನಲ್ ಗೋಲ್. ಏಕೆಂದರೆ ಓನ್ಲಿ ವೆನ್ ದ ಎಕ್ಸ್ಪೋರ್ಟ್ಸ್ ಆರ್ ಮೋರ್, ಓನ್ಲಿ ದೆನ್ ದ ಫಾರಿನ್ ಎಕ್ಸ್ಚೇಂಜ್ ಅರ್ನಿಂಗ್ಸ್ ಇನ್ಕ್ರೀಸಸ್. ಅಂದರೆ ಒಂದು ವಿದೇಶಿ ವಿನಿಮಯ ಗಳಿಕೆ ಹೆಚ್ಚಾಗಬೇಕು, ನಮ್ಮ ದೇಶದಿಂದ ಹಣ ಹೋಗೋದಲ್ಲ, ಬೇರೆ ದೇಶದಿಂದ ಹಣ ಹೆಚ್ಚಾಗಿ ನಮಗೆ ಬರಬೇಕು ಅಂತಾದರೆ ಆವಾಗ ಎಕ್ಸ್ಪೋರ್ಟ್ ಪ್ರಮೋಷನ್ಗೆ ನಾವು ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ, ಆದ್ಯತೆಯನ್ನು ಕೊಡಬೇಕಾಗುತ್ತೆ. ಸೊ ರಫ್ತು ಉತ್ತೇಜನಕ್ಕೆ ಯಾವ ಪ್ರಾಡಕ್ಟ್ ರಫ್ತಾಗ್ತಾ ಇದೆಯೋ, ಯಾವ ಪ್ರಾಡಕ್ಟು ವಿದೇಶಿ ಮಾರುಕಟ್ಟೆಯಲ್ಲಿ ಹೆಚ್ಚು ಗಣನೆಗೆ ಒಳಪಟ್ಟಿದೆಯೋ ಅಥವಾ ಹೆಚ್ಚು ಜನ ಇಷ್ಟಪಟ್ಟು ಕೊಂಡ್ಕೋತಾ ಇದ್ದಾರೋ ಆ ಪ್ರಾಡಕ್ಟನ್ನು ಹೆಚ್ಚು ಉತ್ಪಾದನೆ ಮಾಡೋದಕ್ಕೆ ಉತ್ಪಾದಕರಿಗೆ ಸಬ್ಸಿಡಿಯನ್ನು ಕೊಡುವಂಥದ್ದು ಅಥವಾ ಅವ್ರಿಗೆ ಸಹಾಯ ಮಾಡುವಂಥದ್ದು. ಸೊ ಎಕ್ಸ್ಪೋರ್ಟ್ ಪ್ರಮೋಷನ್ ಆದಷ್ಟು ಈ ಎಕ್ಸ್ಪೋರ್ಟ್ಸನ್ನು ಜಾಸ್ತಿ ಮಾಡ್ತಾ ಹೋಗಬೇಕು. ಇಂಟರ್ನ್ಯಾಷನಲ್ ಟ್ರೇಡಲ್ಲಿ the percentage of India's trade in international trade should increase. Okay, the share is just 1 or 2%. This has to increase. Only when you promote your exports you get more money from abroad. ನೀವು ಹೊರಗಡೆಯಿಂದ ಹೆಚ್ಚು ಹಣ ನಿಮ್ಮ ದೇಶಕ್ಕೆ ಬಂದಾಗ ಮಾತ್ರ ದೇಶಕ್ಕೆ ಇನ್ನಷ್ಟು ಒಳ್ಳೆಯದನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಯು ಕ್ಯಾನ್ ಡೆವಲಪ್ ದಿ ಎಕಾನಮಿ. ಸೊ ಯು ಶುಡ್ see to it that there is more foreign exchange earnings from other countries. So this is the national objective that the business firm has to look into. So these are the human goals and the national goals or the main objectives that the business firm will be focusing on. So I have referred Lekhi for this, M.M. Gupta and Krishnaya Gowda, and of course I have gone into many of the newspapers and internet sources to get the examples regarding this particular topic. Thank you.